ನನ್ನ ಕನಸು ಲಲಿತಾ ಕನ್ನಡ ವ್ಲಾಗ್ಗೆ ಸ್ವಾಗತ. ಸೊ ನಾನು ಹೇಳ್ತಾ ಇದ್ದೆ ನಿಮಗೆ ನನಗೆ ಏನಾಗಿತ್ತು ಅಪ್ಡೇಟ್ ಕೊಡ್ತೀನಿ, ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೇಬೇಕು. ನನ್ನೆಲ್ಲ ಖುಷಿ ಇರೋ ವ್ಲಾಗ್ಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಹಾಗೆ ನನ್ನ ಕಷ್ಟದ ವ್ಲಾಗನ್ನು ಕೂಡ ನಾನು ಶೇರ್ ಮಾಡಬೇಕು ಅಂತ ಇವತ್ತು ಅನಿಸ್ತು. ಸೊ ಹಾಗಾಗಿ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಯಾಕೆ ಇಷ್ಟು ದಿವಸದಿಂದ ನಾನು ಕಾನ್ಸ್ಟೆಂಟಾಗಿ ವಿಡಿಯೋ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಹೆಲ್ತ್ ಇಶ್ಯೂ ಆಗಿತ್ತು ಅಂತ ಹೇಳಿದೆ. ನಿಜ, ನಾವು ಆಲ್ರೆಡಿ 3.5 ಮಂತ್ಸ್ ಆಗಿತ್ತು ಬ್ಯಾಂಗ್ಳೂರನ್ನು ಬಿಟ್ಟು, ಬ್ಯಾಂಗ್ಳೂರು ಮನೆ ಬಿಟ್ಟು ನಾವು ನಮ್ಮ ನೇಟಿವ್ ತವರು ಮನೆಯಲ್ಲಿ ಇದೆ 3.5 ಮಂತ್ಸಿಂದ. ನನ್ನ ಹಸ್ಬೆಂಡ್ ಕೂಡ 1 ಮಂತ್ ಬ್ಯಾಕೆ ಇಲ್ಲಿ ತುಂಬ ಕೊರೋನಾ ಕೇಸಸ್ ಜಾಸ್ತಿ ಆದ್ರಿಂದ ನಾವು ಅಲ್ಲೇ ಹೋಗಿ ಇದ್ವಿ, ಅಲ್ಲಿ ಸೇಫ್ ಅಂತ ಹೇಳಿ ಅಲ್ಲಿದ್ವಿ. ಕೊನೆ ಮೂಮೆಂಟ್ವರೆಗೂ ನಮ್ಗೆ ಏನಿಲ್ಲ ಸರಿ ಇಲ್ಲ. ಇಮಿಡಿಯೇಟಾಗಿ ನಾವು ಬರೋದು 1 ವೀಕ್ ಬ್ಯಾಕು ನಮ್ಮ ಅಣ್ಣಂಗೆ ಸ್ವಲ್ಪ ಜ್ವರ ಬಂದಿತ್ತು, ತುಂಬ ಮಳೆಯಲ್ಲಿ ನೆಂದಿದ್ದ, ಹಾಗಾಗಿ ಜ್ವರ ಬಂತು. ಮತ್ತು ಪ್ರೈವೇಟ್ ಹಾಸ್ಪಿಟ್ಲಿಗೆ ತೋರಿಸ್ಕೊಂಡು ಇಮಿಡಿಯೇಟಾಗಿ ಅವನಿಗೆ 2 ಡೇಸ್ಗೆ ವಾಸಿ ಕೂಡ ಆಯಿತು. ಸೊ ಏನೂ ತೊಂದರೆ ಇಲ್ವಲ್ಲ ಅಂತ ಇದ್ವಿ. ಅದಾದ 2 ಡೇಸ್ಗೆ ನಾವು ಹೊರಟು ಬಂದುಬಿಟ್ವಿ. ಯಾಕೆಂದರೆ ಹಳ್ಳಿಗಳಲ್ಲಿ ತುಂಬ ಕೇಸಸ್ ಜಾಸ್ತಿ ಆಗ್ತಾ ಇತ್ತು, ಸಿಟಿನಲ್ಲೇ ಪರವಾಗಿಲ್ಲ ಅಂತ ಅನ್ನಿಸ್ತು. ಸೊ ನಮ್ಮ ಬೆಂಗಳೂರಿಗೆ ಹೋಗ್ಬಿಡೋಣ, ಹೆಂಗೋ 3 ಜನ ತಾನೇ, ಒಳಗಡೆ ಹೆಂಗೋ ಕಷ್ಟಪಟ್ಟು ಮಗು ನೋಡ್ಕೊಂಡ್ರೆ ಆಯಿತು ಅಂತ ಹೇಳಿ ಹೊರಟು ಬಂದುಬಿಟ್ವಿ. ನಾವು ಬಂದು ನಾಳೆಗೇ ಅವ್ನಿಗೆ ಪಾಸಿಟಿವ್ ಅಂತ ಗೊತ್ತಾಯಿತು. ಟೆಸ್ಟ್ ಮಾಡಿಸಿ ಅವ್ನಿಗೆ ಇಮಿಡಿಯೇಟಾಗಿ ಟೇಸ್ಟ್ ಹೊರಟೋಯ್ತಂತೆ. ಟೇಸ್ಟ್ ಹೊರಟೋಯ್ತು ಅಂತ ಹೇಳಿ ಟೆಸ್ಟ್ ಮಾಡಿದಾಗ ಪಾಸಿಟಿವ್ ಅಂತ ಗೊತ್ತಾಯಿತು. ಬಟ್ ಅಷ್ಟರಲ್ಲಾಗಲೇ ನಾವು ಬಂದಿದ್ವಿ, ಬ್ಯಾಂಗ್ಳೂರಿಗೆ ಬಂದು ರೀಚ್ ಆಗಿದ್ವಿ. ಆಲ್ಮೋಸ್ಟ್ ಬುಧವಾರ ಅನಿಸುತ್ತೆ ನಾವು ಬಂದು ರೀಚ್ ಆಗಿದ್ವಿ. ನಮ್ಮ ಅದೃಷ್ಟ ಹೇಗಿತ್ತು ಅಂತ ಹೇಳಿದ್ರೆ ವರ್ಸ್ಟ್ ಅಂತ ಹೇಳ್ಬೋದು. ನಾವು ಬಂದ ಬ್ಯಾಂಗ್ಳೂರಿಗೆ ಬರೋ 15 ದಿವಸಕ್ಕೆ ಮುಂಚೆನೇ ನಮ್ಮ ಅಪಾರ್ಟ್ಮೆಂಟಲ್ಲಿ ಲಿಫ್ಟ್ ಪ್ರಾಬ್ಲಮ್ ಆಗಿತ್ತು. 15 ಡೇಸಿಂದ ಲಿಫ್ಟ್ ಇರಲಿಲ್ವಂತೆ. ನಾವು ಬಂದಾದ್ಮೇಲೂ ಕೂಡ 15 ಡೇಸ್ ಲಿಫ್ಟ್ ಇರಲಿಲ್ಲ. ನಾವಂತೂ ಸಿಕ್ಕಾಪಟ್ಟೆ ಕಾರ್ ತುಂಬ ಸಾಮಾನು ಹಾಕೊಂಡು ಬಂದಿದ್ವಿ. ಅಲ್ಲಿ ಕೆಳಗಡೆ ಸೆಕ್ಯೂರಿಟಿ ಇದ್ದು, ಅವ್ರ ಹೆಲ್ಪ್ ತೊಗೊಂಡು ಇಲ್ಲ ಅಂತ ಹೇಳಿದ್ರು ಒಂದು 10 ಸತಿ ಹತ್ತು ಹಿಡಿದಿದ್ದಾರೆ. ಎಲ್ಲ ಐಟಮ್ಸ್ಗಳನ್ನು ತೊಗೊಂಡು ಬರೋದಕ್ಕೆ ಹತ್ತು ಹಿಡಿದಿದ್ದಾರೆ. ನಾನು ನಿಮಗೆ ಐಟಮ್ಸ್ನ ತೋರಿಸ್ತೀನಿ ನೋಡಿ ಹೇಗೆಲ್ಲ ಇತ್ತು, ನಮ್ಮ ಮನೆ ತುಂಬ ಹೇಗೆ ಹರಡಿದ್ದೀವಿ ಅದನ್ನು ಅಂತ. ಅದಕ್ಕೂ ಮುಂಚೆ 2 ಸರಿ ಬೆಂಗಳೂರಿಗೆ ಓಡಾಡಿದ್ರು ನನ್ನ ಹಸ್ಬೆಂಡು. ಅದರದ್ದು ಬ್ಯಾಗಲ್ಲಿ ಬಟ್ಟೆಗಳು ಕೂಡ ತಂದು ಏನು ಮಡ್ಸಾಕಿರಲಿಲ್ಲ, ಹಾಗಾಗಿ ರೂಮಲ್ಲಿ ಬಿಸಾಕ್ಬಿಟ್ಟಿದ್ರು. ನನಗೆ ಬಂದು ನೋಡಿದ ತಕ್ಷಣ ತುಂಬ ಭಯ ಆಗೋಯ್ತು. ಮನೆ ಹೇಗಪ್ಪ ಕ್ಲೀನ್ ಮಾಡೋದು, ಮತ್ತು ಡಸ್ಟ್ ಅಲರ್ಜಿ ಆಗಿ ನನಗಂತೂ ಸಿಕ್ಕಾಪಟ್ಟೆ ಡಸ್ಟ್ ಅಲರ್ಜಿ ಆಗುತ್ತೆ. ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬಂದುಬಿಟ್ರೆ ನನಗೆ ಸೀನ್ಗಳು ಬರ್ತಾನೆ ಇರುತ್ತೆ, ಅಕ್ಷಿ ಅಂತ ಅಂದ್ಕೊಂಡು. ಸೊ ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ಹೊರಗಡೆಯಿಂದ ಕರ್ಸೋದಕ್ಕೂ ಸ್ವಲ್ಪ ಭಯ ಆಗ್ತಾ ಇತ್ತು, ಈ ಟೈಮಲ್ಲಿ ಏನು ಕರ್ಸೋದು ಅಂತ. ಸೊ ಹಾಗಾಗಿ ನಾವೇ ಸ್ವಲ್ಪವಾಗಿ ಮಾಡ್ಕೊಳ್ಳೋಣ ಅಂತ ಹೇಳ್ಕೊಂಡು ಮಾಡಿದೆ. ನೀವೇ ನೋಡಿರ್ಬೋದು ಕ್ಲೀನಿಂಗ್ ವ್ಲಾಗ್ 2 ಡೈಲಿ ವ್ಲಾಗ್ಗಳನ್ನ ಹಾಕಿದ್ದೀನಿ. ಸರಿ ಅಂತ ಹೇಳಿ ಬಂದ ತಕ್ಷಣ ಹೊರಗಡೆ ಪ್ಲೇಸ್ ಇದೆ ನಮ್ಮದಷ್ಟು ಬಾಲ್ಕನಿ ಥರ, ಅದನ್ನು ಕ್ಲೀನ್ ಮಾಡಿದ್ವಿ. ಮತ್ತು ಹಿಂದಗಡೆ ಬಟ್ಟೆ ಒಣಗಾಕಕ್ಕೆ ಬೇಕು, ಎಲ್ಲ ಮಗು ಬಟ್ಟೆಗಳು ವಾಶ್ ಮಾಡಿದೆ ಅಂತ ಹೇಳಿ ಹಿಂದಗಡೆ ಬಾಲ್ಕನಿ, ನಮ್ಮ ಮಲಗೋ ರೂಮು ಇಷ್ಟು ಮಾತ್ರ ಕ್ಲೀನ್ ಮಾಡ್ಕೊಂಡ್ವಿ. ಅಷ್ಟು ಕ್ಲೀನ್ ಮಾಡ್ಕೊಂಡು ಬಂದ್ವಿ. ಅವತ್ತೆಲ್ಲ ಫುಲ್ ಏನೂ ಇರಲಿಲ್ಲ. ನನ್ನ ಹಸ್ಬೆಂಡ್ಗಾಗಲೇ ಒಂಚೂರು ಸಿಮ್ಟಮ್ಸ್ ಇಲ್ಲ, ನನಗೂ ಯಾವುದೇ ರೀತಿಯ ಸಿಮ್ಟಮ್ಸ್ ಇಲ್ಲ, ಏನೂ ಇರಲಿಲ್ಲ. ಅದಾದ ನೆಕ್ಸ್ಟ್ ಡೇಗೆ ನಾಗಪ್ಪ ಅವರ ಆಫೀಸಲ್ಲಿ ವ್ಯಾಕ್ಸಿನೇಷನ್ ಆಗ್ತಾಯಿದ್ರು. ಬಟ್ 1 ಮಂತ್ಸ್ ಬೇಡ ಅನ್ನಿಸ್ತು, ಯಾಕೆಂದರೆ ತುಂಬ ಒಂದು 10 ಸರಿ ಲಿಫ್ಟ್ ಇಲ್ದಿರ ಮೆಟ್ಲ, ನಮ್ಮದು 4th ಫ್ಲೋರಲ್ಲಿ ಇರೋದು. 4th ಫ್ಲೋರ್ಗೆ ಹತ್ತಿ ಇಳಿದು ಅವ್ರ ತೊಡೆಗಳೆಲ್ಲ ಸಿಕ್ಕಾಪಟ್ಟೆ ಪೇಯ್ನ್ ಬಂದುಬಿಟ್ಟಿತ್ತು. ಮತ್ತು ನಾಳೆಗೆ ಅವ್ರಿಗೆ ಇಳಿಯೋಕ್ಕೆ ಆಗ್ತಾ ಇರಲಿಲ್ಲ, ಅಷ್ಟು ನೋವಿತ್ತು. ಲಾಸ್ಟ್ ಟೈಮ್ ಕೂಡ ನಾವು ಗುರುವಾರನೇ ವ್ಯಾಕ್ಸಿನೇಷನ್ನ ಸ್ಕಿಪ್ ಮಾಡ್ಕೊಂಡಿದ್ವಿ ನೇಟಿವಲ್ಲಿ. ಸೊ ಈ ಸತಿ ಗುರುವಾರನೇ ನೀವು ಸ್ಕಿಪ್ ಮಾಡೋದು ಬೇಡ, ರಾಘವೇಂದ್ರನ ಮೇಲೆ ಭಾರ ಹಾಕ್ಬಿಟ್ಟು ಮಾಡಿಸ್ಬಿಡ್ತೀನಿ, ನನಗೇನು ಸಿಮ್ಟಮ್ಸ್ ಇಲ್ಲ, ಈಗ ಅಲ್ಲಿಂದ ಬಂದಿದ್ದೀವಿ, ಇನ್ ಕೇಸ್ ನಮಗೆ ಕೊರೋನಾ ಬಂದುಬಿಟ್ರೆ ಅಂತನ್ನೋ ಬೈಕ್ ಏನು ಮಾಡಿದ್ವಿ, ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡ್ಬಿಟ್ರು. ಬಟ್ ಅದು ನಾವು ಮಾಡಿದ ಮೊದಲನೇ ತಪ್ಪು ಅಂತ ಹೇಳ್ಬೋದು. ನಾವು ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿಲ್ಲ ಅಂದರೆ ಖಂಡಿತವಾಗ್ಲೂ ಕೊರೋನಾ ನಮಗೆ ಬಂದಿದ್ರು ಹಾಗೆ ಹೊರಟೋಗ್ತಾ ಇತ್ತೇನೋ, ಅಥವಾ ಕೆಲವೊಂದು ಆಂಟಿಬಯೋಟಿಕ್ಸ್ ಮಾತ್ರ ತೊಗೊಂಡಿದ್ರೆ ನಮಗೆ ಇಮಿಡಿಯೇಟಾಗಿ ಹೊರಟೋಗ್ತಾ ಇತ್ತು, ಇಷ್ಟು ಸಿವಿಯರ್ ಕಂಡೀಷನ್ಸ್ ಆಗ್ತಿರ್ಲಿಲ್ಲ. ಬಟ್ ಇವ್ರು ಹೋಗಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡು ಬಂದರು. ಅವತ್ತು ನೈಟೇ ಜ್ವರ ಸ್ಟಾರ್ಟ್ ಆಯಿತು. 102 103ವರೆಗೂ ಜ್ವರವಾಯಿತು. ಸರಿ ಅಂತ ಇನ್ನೇನು ಮಾಡೋದು ಅಂತ ಅವ್ರನ್ನ ಕೇರ್ ಮಾಡ್ತಾ ಇದ್ದೆ ನಾನು, ತಣ್ಣೀರು ಬಟ್ಟೆ ಹಾಕೋದು ಎಲ್ಲ ಕೇರ್ ಮಾಡಿದೆ. ಮತ್ತು ಫ್ರೈಡೇಗೆ ಒಂದು 10 ನಿಮಿಷ ಮಗುನ ನೋಡ್ಕೊಳ್ಳಿ, ನಾನು ಹೋಗಿ ರಾಗಿ ಸರಿ ಮಾಡ್ಕೊಂಡು ಬರ್ತೀನಿ ಅಂತ ಹೋದೆ. ಎಷ್ಟು ಬ್ಯಾಡ್ ಲಕ್ ಒಂದೇ ಟೈಮಿಗೆ ಬರುತ್ತೆ ಅಂತ ಹೇಳೋದಕ್ಕೆ ನಾನು ಹೇಳ್ತಾ ಇದ್ದೀನಿ. ಎಷ್ಟು ಬ್ಯಾಡ್ ಲಕ್ ಅಂದರೆ ಮಗು ಕೈಗೆ ಹೊಸ ಕ್ಯಾಲೆಂಡರ್ನ ಕೊಟ್ಬಿಟ್ಟಿದ್ದಾರೆ. 1-2 ನಿಮಿಷ ಹಿಂಗೆ ಮಾಡೋಷ್ಟರಲ್ಲಿ ಹಿಂಗೆ ಅಂದಿದ್ದಾನೆ, ಲೆಫ್ಟ್ ಹ್ಯಾಂಡ್ದು ಸೆಂಟರ್ ಬೆರಳು ಹಿಂಗೆ ಇದಾಗ್ಬಿಟ್ಟಿದೆ, ಕಟ್ಟಾಗ್ಬಿಟ್ಟಿದೆ. ನಾನು ಬಂದು ಅದನ್ನು ಕರೆದೂ ಇಲ್ಲ, ಬೈಕೆ ಅವರೇ ಬಟ್ಟೆ ಎಲ್ಲ ಸುತ್ತಿ ಎಲ್ಲ ಮಾಡ್ತಿದ್ದಾರೆ. ಅವ್ರ ಬಟ್ಟೆಗೆ, ನನ್ನ ಹಸ್ಬೆಂಡ್ ಬಟ್ಟೆಗೆ ಬ್ಲಡ್ ಆಗಿ, ಮಗು ಬಟ್ಟೆಗೆ ಬ್ಲಡ್ ಆಗಿ, ಕೆಳಗಡೆ ಎಲ್ಲ ತೊಟ್ಟಿಕ್ಕಿ, ಮತ್ತು ಕ್ಯಾಲೆಂಡರ್ಗೂ ಅಷ್ಟಾಗಿದೆ. ಅಷ್ಟು ಒಳ್ಳೆ 5 ml ಬ್ಲಡ್ ಸುರಿದಿದೆ. ನಾನು ಬಂದು ನೋಡ್ತಾ ಇದ್ದೀನಿ, ಸಿಕ್ಕಾಬಟ್ಟೆ ಟೆನ್ಷನ್ ಆಯಿತು ನನಗೆ. ಅವ್ನು ಬಟ್ಟೆ ಎಲ್ಲ ಹಿಡಿದು ಅರ್ಶನ ಎಲ್ಲ ಹಾಕಿದ್ವಿ, ಅದಕ್ಕೂ ನಿಲ್ಲಿಲ್ಲ. ಡೆಟಾಲ್ ಹಾಕಿದೆ, ನಿಲ್ಲಿಲ್ಲ. ಹಿಂಗೆ ಬಂದು ಟೈಟಾಗಿ ಹಿಂಗೆ ಹಿಡ್ಕೊಂಡು ಬಟ್ಟೆ ಎಲ್ಲ ಕಟ್ಟಿ ಆಮೇಲೆ ಸಮಾಧಾನ ಮಾಡಿ ಒಂದು 1/2 hour ಅಳ್ತಾನೆ ಇದ್ದ ಕಂಟಿನ್ಯೂಸ್ ಆಗಿ. ಸೊ ಹೇಗೋ ಸಮಾಧಾನ ಮಾಡೋಣ ಅಂತ ಹೇಳಿ ಸಮಾಧಾನ ಮಾಡಿ ಮಲಗಿಸಿ ಮತ್ತೆ ಎತ್ಕೊಂಡು ಆದಮೇಲೆ ಒಂದು 3-4 hours ಆಯಿತು. ಮತ್ತೆ ಈವ್ನಿಂಗ್ ನೋಡ್ತಾ ಇದ್ದೀವಿ, ಬಟ್ಟೆ ಬಿಚ್ಚೋಣ ಅಂತ ಬಿಚ್ತಾ ಇದ್ದೀನಿ, ಮತ್ತೆ ಎಲ್ಲ ಬ್ಲಡ್ ಬರ್ತಾ ಇದೆ. ಆವಾಗ ನಮಗೆ ಫುಲ್ಲು ಟೆನ್ಷನ್ ಆಯಿತು, ಏನಪ್ಪ ಹಿಂಗೆ ಬ್ಲಡ್ ಬರ್ತಾನೆ ಇದೆ ಕಂಟಿನ್ಯೂಸ್ ಆಗಿ, ನಿಲ್ತಾನೆ ಇಲ್ವಲ್ಲ, ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಹೇಳಿ ಇಮಿಡಿಯೇಟಾಗಿ ನಾವು ತೋರಿಸ್ತಾ ಇದ್ದಂತಹ ಡಾಕ್ಟ್ರಿಗೆ, ಪೀಡಿಯಾಟ್ರಿಷಿಯನ್ ಅಂತ ಕರ್ಕೊಂಡು ಹೋದ್ವಿ. ಅಲ್ಲಿ ಹೋದಾಗ ಅವರು ಬ್ಲಡ್ ನಿಲ್ಲೋದಕ್ಕೆ ಅಂತ ಹೇಳಿ ಒಂದು ಡ್ರಾಪ್ ಬರ್ಕೊಟ್ಟು ಡ್ರಾಪ್ ಹಾಕಿ ಬ್ಯಾಂಡೇಜ್ ಹಾಕಿದ್ರು. 2 ಸೆಕೆಂಡು ಇರಲಿಲ್ಲ ನನ್ನ ಮಗ, 2 ಸೆಕೆಂಡ್ಗೆ ಬಿಸಾಕ್ದ. ಮತ್ತೆ ಹೋಗ್ಬಿಟ್ಟು ಮತ್ತೆ ಬ್ಯಾಂಡೇಜ್ ತೊಗೊಂಡು ಬಾ ಅಂತ ಕಳಿಸಿದ್ರು. ಮತ್ತೆ ತೊಗೊಂಡು ಹೋಗ್ಕೊಟ್ಟೆ, ಮತ್ತೆ ಕಿತ್ತು ಬಿಸಾಕ್ದ. ಏನಮ್ಮ ನಿನ್ನ ಮಗ ಇಷ್ಟೊಂದು ತುಂಟ ಇದ್ದಾನೆ ಅಂತ ಇವನು ಡಾಕ್ಟ್ರೇ ಇದು ಮಾಡ್ಕೊಂಡ್ಬಿಟ್ರು. ಸರಿ ಆಯಿತು ಅಂತ ಹೇಳಿಬಿಟ್ಟು ಮತ್ತೆ ಇನ್ನೊಂದು ಬ್ಯಾಂಡೇಜ್ ಹಾಕಿ, ನೀನು ಬರಬೇಡ, ಇನ್ನೊಂದು 3 ಡೇಸ್ ಬಿಟ್ಟು ಓಪನ್ ಮಾಡಿದ್ದೀನ ಅಂತ ಕಳಿಸಿದ್ರು. 3 ಡೇಸ್ ಅಲ್ಲ, ಮನೆಗೆ ಬಂದು ಒಳಗಡೆ ಕಾಲು ಹಾಕಿದ್ವಿ. ನನ್ನ ಮಗ ಮತ್ತೆ ಬ್ಯಾಂಡೇಜ್ ಬಿಚ್ಕೊಂಡಿದ್ದ. ಮತ್ತೆ ಹೆಂಗಿದ್ರು ಡ್ರಾಪ್ ಕೊಟ್ಟಿದ್ರಲ್ಲ ಅಂತ ಹೇಳಿ ಡ್ರಾಪ್ ಹಾಕಿ ಟೈಟಾಗಿ ಮತ್ತೆ
ಹಳೆ ಮತ್ತೆ ಟೈಟಾಗಿ ಹಳೆ ಇದ್ರ ಥರನೇ ನಾನು ಮತ್ತೆ ಒಂದು ಬಟ್ಟೆ ಕಟ್ಟಿ ಜೋರಾಗಿ ಟೈಟಾಗಿ ಕಟ್ಟಿ ಮತ್ತೆ ಸಮಾಧಾನ ಮಾಡಿ ಮಲಗಿಸಿದ್ವಿ. ಆಗಿತ್ತು ಮಧ್ಯರಾತ್ರಿಯಲ್ಲಿ ಅವನಿಗೆ ಮತ್ತೆ ತುಂಬ ಜ್ವರ ಬಂತು. ಈ ಕಡೆ ನನ್ನ ಹಸ್ಬೆಂಡ್ಗೆ ಜ್ವರ, ಈ ಕಡೆ ಮಗುಗೆ ಜ್ವರ, ಇಬ್ಬರಿಗೂ ಕೂಡ 2 ಡೇಸು 102 103 ಜ್ವರ ಬಂದೆ. ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡ ಮೇಲೆ ಅವ್ರಿಗೆ ಏನು ಸಿಂಪ್ಟಮ್ಸ್ ಇರಲಿಲ್ಲ. ಆಮೇಲೆ 3 ಡೇಸ್ ಸುಮ್ಮನೆ ಜ್ವರ ಕಂಟಿನ್ಯೂಸ್ 4 ಡೇಸ್ ಜ್ವರ ಇತ್ತು. ವ್ಯಾಕ್ಸಿನೇಷನ್ ಹಾಕ್ಸ್ಕೊಂಡಿರೋದ್ರಿಂದ ಯಾವುದೇ ಆ್ಯಂಟಿಬಯೋಟಿಕ್ಸ್ ಕೂಡ ಕೊಡ್ತಾ ಇರಲಿಲ್ಲ. ಸೊ ಹಾಗಾಗಿ ಕೊಡ್ತಾ ಇರಲಿಲ್ಲ. 3-4 ಡೇಸ್ ಬಿಟ್ಟು ಆಮೇಲೆ ಆ್ಯಂಟಿಬಯೋಟಿಕ್ಸ್ನ ನಾವು ಪ್ರಾಕ್ಟೋ ಅಂತ ಆನ್ಲೈನ್ ಕನ್ಸಲ್ಟೇಷನ್ಸ್ ಇದೆ. ಸೊ ಎಲ್ಲೂ ಹೊರಗಡೆ ಓಡಾಡೋದು ಅಷ್ಟು ಸೇಫ್ ಅಲ್ಲ. ನಾವು ಕೂಡ ಕೊರೋನಾ ಪಾಸಿಟಿವ್ ಆಗಿದ್ಕೊಂಡು ಹೊರಗಡೆ ಎಲ್ಲ ಓಡಾಡೋದು ಬೇಡ ಅಂತ ಹೇಳಿ ಪ್ರಾಕ್ಟೋ ಆನ್ಲೈನ್ ಕನ್ಸಲ್ಟೇಷನ್ಸ್ ತೊಗೊಂಡು ಆ್ಯಂಟಿಬಯೋಟಿಕ್ಸ್ನ ಸ್ಟಾರ್ಟ್ ಮಾಡಿದ್ರು. ಅದನ್ನು ಕೂಡ 5 ಡೇಸ್ ತೊಗೊಂಡ್ರು. ಹಂಗೂ ಕಡಿಮೆ ಆಗಲಿಲ್ಲ. ಆಲ್ಮೋಸ್ಟ್ 1 ವೀಕ್ ಆಗೋಯ್ತು ಅವ್ರಿಗೆ ಜ್ವರ ಕಡಿಮೆ ಆಗಲಿಲ್ಲ. ಅವನ ಮಗುಗೆ ಒಂದು 3-4 ಡೇಸ್ ಆದಮೇಲೆ ಕಡಿಮೆ ಆಗ್ತಾ ಬಂತು. ಅವ್ರು ಕೂಡ ಹೇಳಿದ್ರು ಯಾವುದೇ ಕಾರಣಕ್ಕೂ ಅವ್ನಿಗೆ ಫೀಡಿಂಗ್ ಬಿಡಬೇಡಿ, ನಾನು ಯಾವುದೇ ಮಾತ್ರೆ ನಿಮಗೂ ಕೊಟ್ಟರು ಕೂಡ ಫೀಡಿಂಗ್ ಇದು ಮಾಡಿ. ಅಷ್ಟರಲ್ಲಾಗಲೇ ನನಗೆ ಕಾಫ್ ಬಂದುಬಿಟ್ಟಿತ್ತು, ತುಂಬ ಕೆಮ್ತಾ ಇದೆ. ಹಾಗಾಗಿ ನಾನು ಕೂಡ ಆನ್ಲೈನ್ ಕನ್ಸಲ್ಟೇಷನ್ ತೊಗೊಂಡು ಪ್ರಾಕ್ಟೋದಲ್ಲಿ ಒಂದು ಆ್ಯಂಟಿಬಯೋಟಿಕ್ ತೊಗೊಂಡೆ. ನನಗೆ ಆ್ಯಂಟಿಬಯೋಟಿಕ್ಗೆ ಆಲ್ಮೋಸ್ಟ್ ಸ್ವಲ್ಪ ಕಡಿಮೆ ಆಗಿತ್ತು, ಸ್ವಲ್ಪ ಕಡಿಮೆ ಆಗ್ತಾ ಬರ್ತಾ ಇತ್ತು. ನನ್ನ ಹಸ್ಬೆಂಡ್ಗೆ ಕಡಿಮೆ ಆಗಲೇ ಇಲ್ಲ, ತುಂಬ ಭಯ ಆಗಕ್ಕೆ ಸ್ಟಾರ್ಟ್ ಆಯಿತು. ಪ್ರಾಕ್ಟೋದಲ್ಲೂ ಯಾಕೋ ವರ್ಕ್ ಆಗ್ತಾ ಇಲ್ಲ ಲತಾ. ಪ್ರಾಕ್ಟೋದಲ್ಲೇ ದಿ ಲಂಗ್ಸ್ ಕೇರ್ ಅಂತ ದಿ ಲಂಗ್ಸ್ ಕೇರ್ ಅನ್ನೋ ಕಡೆ ತೋರಿಸ್ತಾ ಇದ್ವಿ. ಅವ್ರು ಹೇಳಿದ್ರು, ಡಾಕ್ಟರ್ ನಮ್ಮ ಕ್ಲಿನಿಕ್ಗೆ ಬಂದುಬಿಡಿ, ಒಂದ್ಸತಿ ತೋರಿಸ್ಕೊಂಡು ಹೋಗೋರಂತೆ ಅಂತ ಹೇಳಿದ್ರು. ಅಂತ ಇದ್ದೀರಾ ಅಂತ ಹೇಳಿದ್ರು. ಹೌದು ಅಂತ ಹೇಳಿದೆ. ಅದಕ್ಕೆ ಸರಿ ಇಬ್ಬರು ಕೂಡ ಒಂದು ಚೆಸ್ಟ್ ಎಕ್ಸ್ರೇ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ಹೇಗೆಲ್ಲ ನಮ್ಮದು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದ್ರೆ, ನಾವು ಅಲ್ಲಿಗೆ ಹೋಗುವಾಗ ನಮ್ಮ ಮಗುನ ಜೊತೆ ಕರ್ಕೊಂಡು ಹೋಗಲಿಲ್ಲ. ನನ್ನ ಫ್ರೆಂಡ್ ಒಬ್ಬರಿದ್ರು, ಅನಿತಾ ಅಂಡ್ ಹನುಮಂತಣ್ಣ ಅಂತ. ಸೊ ಅವ್ರ ಹತ್ರ ಮಗು ಬಿಟ್ಬಿಟ್ಟು ನಾವು ಲಂಗ್ಸ್ ಕೇರ್ಗೆ ಹೋಗ್ಬಿಟ್ಟು ಚೆಸ್ಟ್ ಎಕ್ಸ್ರೇ ಮಾಡಿಸಿದ್ವಿ. ನನ್ನ ಚೆಸ್ಟ್ ಎಕ್ಸ್ರೇನಲ್ಲಿ ಸ್ವಲ್ಪ ಇನ್ಫೆಕ್ಷನ್ ಆಗಿದೆ ನಿಮಗೆ ಕೆಮ್ಮಿಂದ ಅಂತ ಹೇಳಿದ್ರು. ನಾವು ಟೋಟಲಿ ಅಪ್ಸೆಟ್ ಆಗಿಬಿಟ್ವಿ. ತೋರ್ಸೋಕೆ ಬಂದಿರೋದು ನಾಗಪ್ಪನಿಗೆ ನನಗೆ ಇನ್ಫೆಕ್ಷನ್ ಆಗಿರೋಂಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಸಿಟಿ ಸ್ಕ್ಯಾನ್ ಮಾಡಿಸ್ಕೊಂಡು ಬನ್ನಿ ಅಂತ ಹೇಳಿದ್ರು. ಸಿಟಿ ಸ್ಕ್ಯಾನ್ ಮಾಡಿಸ್ಕೊಂಬರೋಕ್ಕೆ ನಾನು ಹೋದೆ. ಶ್ವಾಸಕೋಶದಲ್ಲಿ 24 ಡಿವೈಡ್ ಮಾಡ್ತಾರೆ. ಆ 24 ಬ್ರಾಂಚಸನ್ನು ಡಿವೈಡ್ ಮಾಡಿದ್ರೆ ಅದರಲ್ಲಿ 5ಗಿಂತ ಕಡಿಮೆ ಇರಬೇಕು, ಆವಾಗ ಯಾವುದೇ ಇನ್ಫೆಕ್ಷನ್ ಇಲ್ಲ ಅಂತ. ಎಬೋ 5 ಮೇಲೆ ಅಂದರೆ 7 ಬಂದರೆ ಮೈಲ್ಡ್ ಅಂತ, 9 ಬಂದರೆ ಮಾಡ್ರೇಟ್ ಅಂತ, ಮಧ್ಯದಲ್ಲಿದೆ ಇನ್ಫೆಕ್ಷನ್ ಅಂತ. ಆಫ್ಟರ್ 15 ಮೇಲೆ ಬಂದರೆ ಅದು ಸಿವಿಯರ್ ಕಂಡೀಷನ್ ಆಗಿದೆ ಅಂತ. ಸೊ ನನಗೆ 7 ಬಂತು, ಮೈಲ್ಡ್ ಆಗಿ ಇನ್ಫೆಕ್ಷನ್ ಆಗಿದೆಯಮ್ಮ ಅಂತ ಹೇಳಿದ್ರು. ಸರಿ ಓಕೆ, ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀನಿ, ಸುಮ್ಮನೆ ಮಾತ್ರೆ ಎಲ್ಲ ತೊಗೊಳ್ಳೋದು ಬೇಡ, ಮಗು ಇದೆ ಅಂತ ಹೇಳ್ತೀರಾ, ಫೀಡಿಂಗ್ ಮಾಡ್ತೀನಿ ಅಂತ ಹೇಳ್ತೀರಾ, ಹಾಗಾಗಿ ಸುಮ್ಮನೆ IV ಹಾಕ್ಸ್ಕೊಂಡ್ಬಿಟ್ಟು 5 ಡೇಸ್ IV ತೊಗೊಳ್ಳಿ. ಈ ಕೆಮ್ಮು ಬಂದರೆ, ಆಮೇಲೆ ನನಗೆ ಒಂದು ಪ್ರಾಬ್ಲಮ್ ಏನಂದರೆ ಕೆಮ್ಮು ಬಂದರೆ ಹೋಗೋದೇ ಇಲ್ಲ, 1 ಮಂತ್ವರೆಗೂ ಡ್ರೈ ಕಾಫು ಹಾಗೇ ಇರುತ್ತೆ. ಇದು ನನಗೆ ದೊಡ್ಡ ಪ್ರಾಬ್ಲಮ್. ನನಗೆ ನಾನು ಅದನ್ನ ಬರ್ದೇ ಇರೋ ಥರನೇ ಅವಾಯ್ಡ್ ಮಾಡಬೇಕು. ಸರಿ, ನಾನು ಅದನ್ನು ಹೇಳಿದ ತಕ್ಷಣ ಅವರು ಸರಿ ನೀವು ರಿಸ್ಕ್ ತೊಗೊಬೇಡಿ, IV ಹಾಕಿಸ್ಕೊಳ್ಳಿ ಅಂತ ಹೇಳಿದ್ರು. ಹೋಗ್ಬಿಟ್ಟು ನಾನು IV ಹಾಕಿಸ್ಕೊಂಡ್ಬಿಟ್ಟು 5 ಡೇಸ್ ಇಂಜೆಕ್ಷನ್ ತೊಗೊಳ್ಳಿ, ಬೆಳಗ್ಗೆ ಸಂಜೆ 5 ಡೇಸ್ ತೊಗೊಳ್ಳಿ ಅಂತ ಹೇಳಿದ್ರು. ನಾಗಪ್ಪಗೆ ತುಂಬ ಟೆನ್ಷನ್ ಇರೋದ್ರಿಂದ ನೀವು ಕೂಡ ನಿಮಗೂ ಏನಾದರೂ ಚೆಸ್ಟ್ ಇನ್ಫೆಕ್ಷನ್ ಇದ್ರೂ ರಿಲೀಫ್ ಆಗುತ್ತೆ, ನಿಮ್ಗೆ ಏನೂ ಇಲ್ಲ ಆದ್ರೂ ಕೂಡ ನಾನು ನಿಮಗೆ ಕೊಡ್ತೀನಿ ಅಂತ ನನಗೇನು ಇಂಜೆಕ್ಷನ್ ಕೊಟ್ಟಿದ್ರು ಅದನ್ನೇ ಅವ್ರಿಗೂ ಮಾಮೂಲಿ ಪ್ಯಾಂಡಿ ಕೊಟ್ಟಿದ್ರು, ಮತ್ತು ಯಾವುದೇ ಆ್ಯಂಟಿಬಯೋಟಿಕ್ಸ್ ಕೊಟ್ಟಿದ್ರು. ಹಾಕಿಸ್ಕೊಂಡು ಕಾರ್ ಓಡಿಸ್ಕೊಂಡು ಕಷ್ಟಪಟ್ಟು ಹೇಗೋ ಓಡಿಸಿದ್ರು. ಬಟ್ ಅವ್ರು 2 ಡೇಸ್ಗೆ ಆಲ್ಮೋಸ್ಟ್ ನನಗೆ ಕಾಫೇ ಹೊರಟೋಯ್ತು. ಏನು ಪ್ರಾಬ್ಲಮ್ ಇದ್ದಿರ ನನಗೆ ಕಾಫ್ ಹೊರಟೋಯ್ತು, ಜ್ವರನೂ ಇಲ್ಲ, ಕೋಲ್ಡ್ ಅಂತ ನನಗೆ ಬಂದೇ ಇರಲಿಲ್ಲ. ಸೊ ಏನೂ ಇಲ್ಲ. ಬಟ್ ಅವರು ಮಾತ್ರ ಜ್ವರ ಕಡಿಮೆನೇ ಆಗ್ತಾಯಿಲ್ಲ, ಮತ್ತೆ ಟೆನ್ಷನ್ ಆಯಿತು. ಸರಿ ರೀ, ನಾವು ರಿಸ್ಕ್ ತೊಗೊಳ್ಳೋದು ಬೇಡ, ಹೋಗ್ಬಿಟ್ಟು ನಿಮಗೂ ಕೂಡ ಒಂದು ಸಿಟಿ ಸ್ಕ್ಯಾನ್ ಮಾಡಿಸೋಣ ಅಂತ ನಾವೇ ಇನಿಷಿಯಲಿ ಹೋದ್ವಿ. ಅದಕ್ಕಿಂತ ಮುಂಚೆ ಪ್ರಾಕ್ಟೋದಲ್ಲಿ ಫಸ್ಟ್ ಒಬ್ಬರನ್ನ ಕನ್ಸಲ್ಟೇಷನ್ ಮಾಡಿಸಿದ್ವಲ್ಲ, ಅವರು ಸಿಟಿ ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದರು ನಾಗಪ್ಪಗೆ. ಆ ಒಂದು ಪ್ರಿಸ್ಕ್ರಿಪ್ಷನ್ಸ್ ಇಟ್ಕೊಂಡು ಹೋಗಿ ನಾವು ಸಿಟಿ ಸ್ಕ್ಯಾನ್ ಮಾಡಿಸ್ಕೊಂಡು ಬಂದ್ವಿ. ಅವತ್ತು ಮಿಡ್ನೈಟು, ಆ್ಯಕ್ಚುಲಿ ಸೋಮವಾರ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಮಧ್ಯರಾತ್ರಿ 3 ಗಂಟೆ ಆಗಿತ್ತು. ತುಂಬ ಕೆಮ್ತಾ ಇದ್ರು. ಅದ್ರ ನೈಟ್ ಸ್ವಲ್ಪ ಫೋನಲ್ಲೆಲ್ಲ ಮಾತಾಡಿ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿದ್ರು ನನ್ನ ಹಸ್ಬೆಂಡು. ಮೊದಲೇ ಟೆನ್ಷನ್ ಅವ್ರಿಗೆ. 9 ಡೇಸ್ ಆದರೂ ಯಾಕೆ ಜ್ವರ ಹೋಗಿಲ್ಲ. ಬ್ಲಡ್ ಟೆಸ್ಟ್ ಮಾಡಿಸಿದ್ದೀವಿ, ಏನೂ ಇಲ್ಲ, ಚೆಸ್ಟ್ ಎಕ್ಸ್ರೇ ಮಾಡಿಸಿದ್ದೀವಿ, ಏನೂ ಇಲ್ಲ, ಬಟ್ ಜ್ವರ ಮಾತ್ರ ಕಡಿಮೆ ಆಗ್ತಾ ಇಲ್ಲ, ಯಾಕೆ ಅಂತ ಅನ್ನೋ ಟೆನ್ಷನ್ ಇತ್ತು. ಸರಿ ರಿಸ್ಕ್ ತಗೊಳ್ಳೋದು ಬೇಡ ಅಂತ ಹೇಳಿ ಮಧ್ಯರಾತ್ರಿ 3 ಗಂಟೆಯಲ್ಲಿ ತುಂಬ ಇಮಿಡಿಯೇಟಾಗಿ ಕೆಮ್ಮು ಸ್ಟಾರ್ಟ್ ಆಗೋಯ್ತು. ಕಫ ಉಗಿತಾ ಇದ್ದಾರೆ, ಕೆಮ್ತಾ ಇದ್ದಾರೆ. ಅವಾಗ ಬಂದುಬಿಟ್ಟು ಆಕ್ಸಿಮೀಟರಲ್ಲಿ ಆಕ್ಸಿಜನ್ ಚೆಕ್ ಮಾಡಿದ್ರೆ 80 ಬಂದುಬಿಟ್ಟಿತ್ತು. ಇಮಿಡಿಯೇಟಾಗಿ ನಮ್ಗೆ ಹೆಂಗೆ ಶಾಕ್ ಆಯಿತು ಅಂತ ಹೇಳಿದ್ರೆ ತುಂಬ ಶಾಕ್ ಆಗೋಯ್ತು. ನಾನು ಇಮಿಡಿಯೇಟಾಗಿ 4 ಗಂಟೆಗೆ ಮಗು ಎತ್ಕೊಂಡು ನಮ್ಮ ಅಣ್ಣ ಒಬ್ಬರು ಇಲ್ಲೇ ಉತ್ರಳಿನಲ್ಲೇ ಇದ್ದಾರೆ, ನಿಶಾಂತ್ ಅಣ್ಣ ಅಂತ, ಅವರಿಗೆ ಫೋನ್ ಮಾಡಿದ್ವಿ. ಅಣ್ಣ ಹಿಂಗಾಗಿದೆ ಅಂತ. ಏನು ಹೆದರ್ಕೋಬೇಡಮ್ಮ, ಹೋಗೋಣ, ಒಂದು ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಮಾಡೋಣ ಅಂತ ಹೇಳಿ ರಕ್ಷಾ ಹಾಸ್ಪಿಟಲ್ ಮತ್ತು ವಾಸವಿ ಹಾಸ್ಪಿಟಲ್ ಅಂತ 2 ಹಾಸ್ಪಿಟಲ್ನ ಇಮಿಡಿಯೇಟಾಗಿ ಫೋನ್ ಮಾಡಿ ಕೇಳಿ ಬೆಡ್ಡೆಲ್ಲ ವಿಚಾರಿಸಿ, ಬೆಡ್ಡೆಲ್ಲ ಇದೆ, ಆರಾಮಾಗಿ ಹೋಗಿ ಅಡ್ಮಿಟ್ ಆಗ್ಬೋದು ಅಂತ ಹೇಳಿದ್ರು. ಸರಿ ಅಂತ ಹೇಳಿ ಅಷ್ಟರಲ್ಲಾಗಲೇ ಅವ್ರಿಗೆ ಉಸಿರಾಟಕ್ಕೆ ತುಂಬ ತೊಂದರೆ ಆದಂಗೆ ಆಗ್ತಾಯಿತ್ತು. ಸೊ ಅವಾಗ ನೆಬ್ಲೈಜೇಷನ್ ಕೂಡ ಮನೇಲೇ ಇತ್ತು. ಇಮಿಡಿಯೇಟಾಗಿ ನೆಬ್ಲೈಜೇಷನ್ಸನ್ನು ತೊಗೊಂಡ್ರು. ನೆಬ್ಲೈಜೇಷನ್ ತೊಗೊಂಡ್ಮೇಲೆ ಸ್ವಲ್ಪ 90ಗೆ ಬಂತು ಅವ್ರ ಆಕ್ಸಿಜನು. ಅವಾಗ ಇಮಿಡಿಯೇಟಾಗಿ ಅವರೇ ಕಾರ್ ಓಡಿಸ್ಕೊಂಡು ನಾನು ಪಕ್ಕದಲ್ಲಿ ಕೂತ್ಕೊಂಡು ಮಗುನ ಮಧ್ಯರಾತ್ರಿ 4 ಗಂಟೆಯಲ್ಲಿ ಹನುಮಂತಣ್ಣ ಹನಿತನ್ನ ಎದ್ದೇಳಿಸ್ಬಿಟ್ಟು ಕೆಳಗಡೆ ಬನ್ನಿ ಅಂತ ಹೇಳಿಬಿಟ್ಟು ಅವರು ಮಗು ಕೊಟ್ಬಿಟ್ಟು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ. ಹಿಂದೆ ನಮ್ಮಣ್ಣ ಗಾಡಿನಲ್ಲಿ ಬಂದರು. ಇಮಿಡಿಯೇಟಾಗಿ 4 ಗಂಟೆ ರಾತ್ರಿನಲ್ಲಿ ಹೋಗಿ ವಾಸವಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದೆ. ಹೆಂಗಿತ್ತು ನನ್ನ ಪರಿಸ್ಥಿತಿ ಅಂತ ಹೇಳಿದ್ರೆ, ಮಗು ಒಂದು ಕಡೆ ಬಿಟ್ಟಿದ್ದೀನಿ, ಇಲ್ಲಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ದೀನಿ.
ನಾಗಪ್ಪನ ನಾನು ಹೊರಗಡೆ ಕುಂತಿದ್ದೀನಿ, ನಾನು ಒಳಗಡೆ ಬಿಡ್ತಾ ಇರಲಿಲ್ಲ. ನಮ್ಮ ಅಣ್ಣ ಹೋಗಿ ಎಲ್ಲ ಕ್ರೆಡಿಟ್ ಕಾರ್ಡಲ್ಲಿ ಬಿಲ್ಲೆಲ್ಲ ಪೇ ಮಾಡಿ ಅಡ್ವಾನ್ಸ್ ಕಟ್ಟಬೇಕಿತ್ತು, 50,000 ಎಲ್ಲ ಅಡ್ವಾನ್ಸ್ ಪೇ ಮಾಡಿ ಹೊರಗಡೆ ಬಂದರು. ಆಮೇಲೆ ಸರಿ ಅಣ್ಣ ನೀವು ಹೊರಡಿ, ನಾನು ಬೆಳಗ್ಗೆ ಬಂದು ಇವ್ರನ್ನ ನೋಡ್ಕೊತೀನಿ, ಎಲ್ಲ ಟ್ರೀಟ್ಮೆಂಟ್ ಶುರು ಮಾಡಲಿ ಅಂತ ಹೇಳಿ ನಾನು ಒಂದು ಓಲೋ ಓಬರ್ ಮಾಡ್ಕೊಂಡು ನಮ್ಮ ಮನೆಗೆ ಬಂದೆ. ಅವ್ರ ಮನೆಗೆ ಹೋದರು. ನನಗೆ ಹೆಂಗಾಗಿತ್ತು ಅಂದರೆ, ಬೆಳಗ್ಗೆ 5 ಗಂಟೆಗೆ ಬಿಟ್ಟಿದ್ದೀನಿ, ಮಗುಗೆ ಹಾಲಿಲ್ಲ, ಈ ಕಡೆ ಏನೂ ಇಲ್ಲ, ಏನು ಮಾಡೋದು ಅಂತ ಹೇಳಿದ್ರೆ ಫುಲ್ಲು ತಲೆ ಕೆಟ್ಟೋಗಿತ್ತು. ನನಗೆ ಬೇರೆ ಕೈನಲ್ಲಿ IV ಹಾಕಿದ್ದಾರೆ, ನನ್ನ ಮಗುನ ಕರ್ಕೊಳ್ಳೋಕ್ಕೂ ಆಗ್ತಾ ಇರಲಿಲ್ಲ. ನಾನು ಕೂಡ ಮಾಸ್ಕ್ ಯೂಸ್ ಮಾಡ್ತಾ ಇದ್ದೆ. ಡಾಕ್ಟರ್ ಹೇಳಿದರು ಹಸ್ಬೆಂಡ್ಗಿದೆ ಅಂತ ಹೇಳಿದ್ರೆ ನಿಮಗೂ ಇರುತ್ತೆ, ನೀವು ಮಗುಗೆ ಬರೋ ಚಾನ್ಸಸ್ಸು ತುಂಬ ಕಡಿಮೆ ಇದೆ, ಮಗುಗೆ ಯಾವುದೇ ಕಾರಣಕ್ಕೂ ಬರಲ್ಲ. ಮಾತ್ರ ಅವನ್ನ ಕರ್ಕೊಬೇಕಾದ್ರೆ ಮಾಸ್ಕ್ ಹಾಕೊಂಡಿರಬೇಕು, ಸ್ಯಾನಿಟೈಸರ್ 15 ಡೇಸ್ ನೀವು ಹಾಕೊಂಡೇ ಮುಟ್ಟಬೇಕು, ಫೀಡ್ ಮಾತ್ರ ಮಾಡಿಸಿ, ಅದರಿಂದ ಏನು ತೊಂದರೆ ಇಲ್ಲ ಅಂತ ಹೇಳಿದರು. ಹಿಂಗಾಗ್ಬಿಟ್ಟಿತ್ತಂದರೆ ನಾನು ಮಲ್ಕೊಳ್ಳೋವಾಗಲೂ ಕೂಡ ಮಾಸ್ಕ್ ಹಾಕೊಂಡೇ ಮಾಡ್ತಾ ಇದ್ದೆ. ಯಾರೊಬ್ಬರು ಕಮೆಂಟ್ಸ್ ಮಾಡಿ ಕೂಡ ಕೇಳಿದ್ದೆ, ಯಾಕೆ ಮನೇಲಿ ಮಾಸ್ಕ್ ಹಾಕೊತಾ ಇದ್ದೀರಾ, ಉಸಿರುಗಟ್ಟಂಗೆ ಆಗಲ್ವಾ, ತೆಗಿರಿ ಅದನ್ನು ಅಂತ ಹೇಳಿದ್ರಿ. ಥ್ಯಾಂಕ್ಸ್ ನಿಮಗೆ. ಬಟ್ ನನಗೆ ನೋ ಆಪ್ಷನ್, ನನ್ನಿಂದ ಮಗುಗೇನಾದರೂ ಬಂದರೆ ಅಂತ ನನಗೆ ತುಂಬ ಭಯ ಇತ್ತು. ಇನ್ ಕೇಸ್ ಯಾಕೆ ಅಂತ ನನ್ನ ಹಸ್ಬೆಂಡ್ಗೂ ಕೂಡ ನನ್ನ ಮಗು ಕೊಟ್ಟಿರಲಿಲ್ಲ. ಸೊ ಏನು ಮಾಡೋದು ಅಂತ ಬೆಳಗ್ಗೆ ಕರ್ಕೊಂಡೋಗಿ ಮಗುನ IV ಇತ್ತು, ಅವನ್ನ ಕಂಟಿನ್ಯೂಸ್ ಆಗಿ ಕರ್ಕೊಳ್ಳೋದು ತುಂಬ ಕಷ್ಟ ಆಗ್ತಿತ್ತು. ನನಗೆ ಅಡುಗೆ ಮಾಡಿ ಹಂಗೆ ಹಾಕೋಕ್ಕೂ ಆಗ್ತಾ ಇರಲಿಲ್ಲ. ಆ ಒಂದು 5 ಡೇಸ್ ಫಸ್ಟು ಬಂದಾಗ 5 ಡೇಸ್ ಕೂಡ ನಾನು ಅಡುಗೆ ಮಾಡಿಲ್ಲ ಮನೇಲಿ. ಒನ್ ಡೇ ಫಸ್ಟ್ ಡೇ ಸೆಕೆಂಡ್ ಡೇ ವ್ಯಾಕ್ಸಿನೇಷನ್ ಹಾಕ್ಸೋವರೆಗೂ ಮಾತ್ರ ಮಾಡಿದೆ. ಹಾಗೆ ಕಂಟಿನ್ಯೂಸ್ ಆಗಿ ಫೀವರ್ ಟೆನ್ಷನ್ ಯಾವಾಗ ಬಂತು ಅಷ್ಟು ದಿನ ಕೂಡ ನಾನು ಹೋಟೆಲಲ್ಲಿ ಆರ್ಡರ್ ಮಾಡಿದ್ದೀನಿ. ಡೈಲಿ ಹೋಟೆಲಲ್ಲಿ ಆರ್ಡರ್ ಮಾಡೋದು, ಅದೂ ಕೂಡ ಸರಿಯಾಗಿ ಇಷ್ಟ ಆಗ್ತಿರ್ಲಿಲ್ಲ. ಏನೋ ತಿನ್ನೋದು ಏನೋ ಮಾಡೋದು ಹಿಂಗೆ ಆಗ್ತಾಯಿತ್ತು. ಯಾವಾಗ IV ಹಾಕಿಸ್ಕೊಂಡು ಬಂದ್ವಿ, ಇವ್ರನ್ನ ಅಡ್ಮಿಟ್ ಮಾಡಿದ್ವಿ, ಆವಾಗ ಎಲ್ಲ ಅಣ್ಣನಿಗೆ ಗೊತ್ತಾಯಿತು. ನಮ್ಮ ಅಣ್ಣಂಗೆ ಇಷ್ಟೊಂದು ಕಷ್ಟ ಆಗಿದ್ರು ಯಾಕೆ ಹೇಳಿಲ್ಲ, ನಾವೆಲ್ಲ ಇರಲಿಲ್ವಾ, ನೀನು ಏನು ಎದುರ್ಕೊಂಬೇಡ, ನೀನು ಧೈರ್ಯವಾಗಿರೋ, ನಾನು ಅವ್ರನ್ನೂ ಡೈಲಿ ವಿಚಾರಿಸ್ತೀನಿ. ನನಗೆ ವಾಸವಿ ಹಾಸ್ಪಿಟ್ಲಲ್ಲಿ ಬೇರೆಯವರು ಕೂಡ ಗೊತ್ತಿದ್ದಾರೆ, ನಾನು ಅವ್ರಿಗೂ ಹೇಳ್ತೀನಿ ನೋಡ್ಕೊಳ್ಳಿ ಚೆನ್ನಾಗಿ ಅಂತ, ನೀನೇನು ವರಿ ಮಾಡಬೇಡ ಅಂತ ತುಂಬ ಅಂದರೆ ತುಂಬ ಮಾರಲ್ ಸಪೋರ್ಟನ್ನು ಕೊಟ್ಟು, ಜೊತೆಗೆ ಡೈಲಿ ಕೂಡ 5 ಡೇಸ್ ನಾನು IV ಬಿಚ್ಚಿಸೋವರೆಗೂ ಕೂಡ ಒಂದು ದಿನನೂ ಮಿಸ್ ಮಾಡಿದಿರ. ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಟೈಮು ಊಟ ತಂದು ಕೊಟ್ಟರು. ನಾನು ನಿಜವಾಗ್ಲೂ ನಮ್ಮ ಸುಖದಲ್ಲಿ ಎಷ್ಟು ಜನ ಕರೆದ್ಬಿಟ್ಟು ಊಟ ಆಗಲಿ, ಅದು ನಿಜವಾಗ್ಲೂ ಕೌಂಟಿಗೆ ಬರಲ್ಲ. ನಾವು ಕಷ್ಟದಲ್ಲಿರಬೇಕಾದ್ರೆ ನಮ್ಗೆ ಹೆಲ್ಪ್ ಮಾಡ್ತಾರಲ್ಲ, ಅವರನ್ನು ನಾವು ಸಾಯೋವರೆಗೂ ನೆನೆಸ್ಕೊಬೇಕು ಅನಿಸುತ್ತೆ. ಯಾಕೆಂದರೆ ನಾನು ಹೇಳ್ಬೋದು ಆರ್ಡ್ರ್ ಮಾಡ್ಕೊಂಡು ತಿನ್ಬೋದಿತ್ತಲ್ವ, ಏನೇ ಆರ್ಡ್ರ್ ಮಾಡ್ಕೊಂಡ್ರು ಅವರು ಈ ಕಂಡೀಷನಲ್ಲಿದ್ದರೆ ನಿಮ್ಮ ಮನೆ ಊಟ ತಿನ್ನು, ಬಿಸಿಯಾಗಿ ತಿನ್ನಬೇಕು, ಒಂದು ಸರಿ ಕಳಿಸಿದ್ರೆ ಇಬ್ಬಿಬ್ರಿಗಾಗೋಷ್ಟು ಕಳಿಸೋರು. ಆಮೇಲೆ ಯಾವುದೇ ಒಂದು ಸ್ಟೀಲ್ ಪಾತ್ರೆನೇ ಕ್ಯಾರಿ ಮಾಡೋದು ಬೇಡ, ನಿನ್ನ ಮನಸ್ಸಿಗೆ ನೋವಾಗೋದು ಬೇಡ, ನೀನು ತೊಳಿಬೇಕು ಅಂತ ಅಂತೀಯ, ತೊಳೆದ್ಬಿಟ್ಟು ಕೊಡದೇ ಇದ್ರೆ ಹೆಂಗೆ ಅಂತ ಅಂದ್ಕೊಂಡು ನೀನು ತೊಳೆಯೋದು, ಅದು ಯಾವುದು ಬೇಡ ಅಂತ ಹೇಳಿ ಜಸ್ಟ್ ಯೂಸ್ ಆ್ಯಂಡ್ ಥ್ರೋನಲ್ಲಿ ಹಾಕಿ ಕಳಿಸೋರು. ಡೈಲಿ ಬಿಸಿಯಾಗಿ ಕಳಿಸೋರು, ಇಬ್ಬಿಬ್ರಿಗೆ ಆಗೋಷ್ಟು ಕಳಿಸೋರು. ನಾನು ಅದನ್ನು ತೊಗೊಂಡೋಗಿ ವೇಸ್ಟ್ ಆದರೂ ಪರವಾಗಿಲ್ಲ, ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಕಳಿಸೋರು. ಪಾಪ 3 ದಿವಸನೂ ಇವನ್ ಅನ್ನ ಸಾಂಬಾರು ಪಲ್ಯ ಹಪ್ಪಳ ಉಪ್ಪಿನಕಾಯಿ ಎಲ್ಲ ಕಳಿಸ್ತಾ ಇದ್ರು. ಪ್ರತಿದಿನವೂ ಪಲ್ಯ ಮಾಡಿ ಕಳಿಸೋರು. ಆಮೇಲೆ ನೈಟೆಲ್ಲ ನಿನ್ಗೆ ಏನು ತಿಂಡಿ ಬೇಕು ಹೇಳು ಮಾಡ್ಕೊಡ್ತೀವಿ ಅಂತ ಹೇಳಿ ಪಾಪ 5-6 ಡೇಸ್ 1 ವೀಕ್ವರೆಗೂ ಅವರು ಕಳಿಸಿದ್ದಾರೆ. ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಅಣ್ಣ, ತುಂಬ ಥ್ಯಾಂಕ್ಸ್ ಅಕ್ಕ. ನಾನು ಯಾವಾಗಲೂ ಇಂಥ ಟೈಮ್ನಲ್ಲಿ ನಿಜವಾಗ್ಲೂ ಹೆಲ್ಪ್ ಮಾಡೋರು ಏನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ನನಗೆ. ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕಷ್ಟೇ ಆಗೋದು. ಇನ್ನೊಬ್ಬರು ನಮ್ಮ ಪಾಲಿಗೆ ದೇವರಾಗಿ ಬಂದವರು ಅಂತ ಹೇಳಿದ್ರೆ ಅನಿತಾ ಮತ್ತು ಹನುಮಂತ ಅವರು. ನಾನು ಅವ್ರನ್ನ ತೋರಿಸ್ತೀನಿ ನಿಮಗೆ ಯಾರು ಅಂತ. ಅವರು ಮಗುನ ಕರ್ಕೊಂಡೋಗಿ ಡೈಲಿ ನಾನು ಹೇಳಿದ ತಕ್ಷಣ ಹಿಂಗೆ ಆಗಿದೆ ಅಂದ ತಕ್ಷಣ ಏನು ಯೋಚನೆ ಮಾಡಬೇಡ, ನಾನು 2 ಮಕ್ಕಳನ್ನ ಸಾಕಿದ್ದೀನಿ, ನನಗೂ 2 ಗಂಡು ಮಕ್ಕಳಿದ್ದಾರೆ, ನೀನೇನು ಯೋಚನೆ ಮಾಡಬೇಡ, ಮಕ್ಕಳು ನೋಡ್ಕೊಳ್ಳೋದು ನನಗೆ ಗೊತ್ತಿದೆ, ನಾನು ನೋಡ್ಕೊತೀನಿ, ನಿನ್ನಿಂದ ಅವ್ನಿಗೆ ತೊಂದರೆ ಆಗೋದು ಬೇಡ, ಅವ್ನಿಗೆ ಹಾಲು ಬಿಡಿಸ್ಬೇಕು ಅಂದರೆ ಬಿಡಿಸ್ಬಿಡು ಅಂತ ಹೇಳಿದ್ರು. ಇಲ್ಲ ಬಿಡಿಸ್ಬಾರ್ದು ಅಂತ ಹೇಳಿದ್ದಾರೆ ಅಂದ ತಕ್ಷಣ ಸರಿ ಮಾರ್ನಿಂಗ್ 10 o'clock ಬಿಟ್ಬಿಡು, ಸಂಜೆ ಒಂದು 6 o'clock ಕರ್ಕೊಂಡು ಹೋಗು, ಅಲ್ಲಿವರೆಗೆ ನೀನು ಇಂಜೆಕ್ಷನ್ ಎಲ್ಲ ಹಾಕಿಸ್ಕೊ ಅಂತ ಹೇಳಿದ್ರು. ನಾನು ಈ ಕಡೆ ಅಡ್ಮಿಟ್ ಮಾಡಿದ್ದೀನಿ. ಡೈಲಿ ಹೋಗಿ ಅವ್ರನ್ನ ಹಾಕಿಸ್ಕೊಂಡು ಪರವಾಗಿಲ್ಲ ಅಂತ ನಾನು ಒಂದಿನ ಎಲ್ಲ ಆಟೋದಲ್ಲಿ ಒಂದು ಬ್ಯಾಡ್ ಇನ್ಸಿಡೆಂಟ್ ಆಯಿತು. ನಾನು ಅದನ್ನು ಕೂಡ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ, ಯಾಕಂದರೆ ಇವಾಗಲೇ ತುಂಬ ಲಾಂಗ್ ಆಗ್ತಾ ಇದೆ ವ್ಲಾಗ್ಸು. ಹಾಗಾಗಿ ಅದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಏನಾಯಿತು ಅಂತ. ಸೊ ಹಾಗಾಗಿ IV ಹಾಕ್ಸ್ಕೊಂಡು ನಾನು ಗಾಡಿನಲ್ಲೇ ಹೋಗೋಕ್ಕೆ ಶುರು ಮಾಡಿದೆ. ಡೈಲಿ ಬೆಳಗ್ಗೆ 10 ಗಂಟೆಗೆ ಮಗುನ ಕರ್ಕೊಂಡೋಗಿ ಒಂದು 9 ಗಂಟೆ ಹಂಗೆ ಮಗುನ ಕರ್ಕೊಂಡೋಗಿ ಅನಿತಾ ಹನುಮಂತ ಅವ್ರ ಮನೆಗೆ ಬಿಟ್ಬಿಡೋದು. ಆಮೇಲೆ ನಾನು ಹಾಸ್ಪಿಟ್ಲಿಗೆ ಹೋಗೋದು, ಇಂಜೆಕ್ಷನ್ ಹಾಕಿಸ್ಕೊಳ್ಳೋದು, ಇಂಜೆಕ್ಷನ್ ಹಾಕಿಸ್ಕೊಂಡು ಮನೆಗೆ ವಾಕಬಲ್ ಡಿಸ್ಟೆನ್ಸ್ ಇದೆ ನಡ್ಕೊಂಡು ಬರೋದು. ಮತ್ತೆ ಸಂಜೆ ಹೋಗಿ ಮೊದಲೇ ಹಾಸ್ಪಿಟ್ಲಿಗೆ ನೋಡ್ಕೊಂಡು ಹೊಟ್ಟೋಗೋದು, ಇಂಜೆಕ್ಷನ್ ಹಾಕಿಸ್ಕೊಂಡ್ಬಿಡೋದು. ಆಮೇಲೆ ಅಲ್ಲ ಆಟೋ ಮಾಡ್ಕೊಂಡು ಹೋಗಿ ಮಗು ಕರ್ಕೊಂಡು ಅದೇ ಆಟೋಯಿಂದ ಮಗು ಮನೆಗೆ ಕರ್ಕೊಂಡು ಬರೋದು. ನೈಟ್ ಮಗು ಬಂದ ತಕ್ಷಣ ಒಂದು ದಿನನೂ ಕೂಡ ಮಾಸ್ಕ್ ಓಪನ್ ಮಾಡಿಲ್ಲ. 15 ಡೇಸ್ ಕಂಟಿನ್ಯೂಸ್ ಆಗಿ ಮಲ್ಕೊಂಡಿರಬೇಕಾದ್ರೂ ಕೂಡ ಮಾಸ್ಕ್ ಹಾಕ್ಕೊಂಡೇ ಮಲ್ಕೊಂಡಿದ್ದೀನಿ. ಸೊ ಹೀಗೆ ಫೇಸ್ ಮಾಡಿದ್ದೀವಿ. ನಿಜವಾಗ್ಲೂ ಅನಿತಾ ಮತ್ತು ಹನುಮಂತಣ್ಣ ಅವ್ರಿಗೆ ತುಂಬ ಥ್ಯಾಂಕ್ಸ್. ಯಾಕೆ ಅಂದರೆ ಆ ಟೈಮಲ್ಲಿ ನಮ್ಮ ಅಣ್ಣ ಅಕ್ಕಗೆ ಕೊಡ್ಬೋದಾಗಿತ್ತು, ಬಟ್ ಅವ್ರಿಗೆ ಆಪ್ರೇಷನ್ ಆಗಿ ಇಲ್ಲಿಂದ ಇಲ್ಲಿವರೆಗೂ ರಾಡ್ ಹಾಕಿದ್ದಾರೆ. ಪಾಪ ಅವ್ರ ಮನೇಲಿ ಒಂದು ಮಗ ಇದ್ದಾನೆ, ಅವ್ರಿಗೆ ನೋಡ್ಕೊಳ್ಳೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಹಾಗಾಗಿ ನಾವು ಅವ್ರನ್ನ ಜಾಸ್ತಿ ನಾವು ಇದು ಮಾಡೋಕ್ಕೆ ಹೋಗಲಿಲ್ಲ. ಬಟ್ ಆದ್ರೂ ಕೂಡ ಕರ್ಕೊಂಡು ಬಾ ನೋಡ್ಕೊತೀನಿ ಅಂತ ಕೂಡ ಹೇಳಿದರು. ಹಾಗಾಗಿ ಅದಾದಮೇಲೆ ನಾವು ತುಂಬ ಜನನ ಕೇಳಿದ್ವಿ, ಬಟ್ ಯಾರೂ ನೋಡ್ಕೊಳ್ಳೋದಕ್ಕೆ ಮುಂದೆ ಬರಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಕೆಲವೊಬ್ಬರನ್ನ ನಾವು ಬ್ಲೇಮ್ ಮಾಡೋಕ್ಕೂ ಆಗಲ್ಲ. ಆ ಟೈಮ್ನಲ್ಲಿ ಅವ್ರಿಗೆ ಹಂಗಿರುತ್ತೆ, ಯಾರು ನಮಗೆ ಆಪ್ಷನ್ನೇ ಇಲ್ಲ ಮಗು ನೋಡ್ಕೊಳ್ಳೋದಕ್ಕೆ. ಸೊ ಹಾಗಾಗಿ ಇಮಿಡಿಯೇಟಾಗಿ ನಮಗೆ ಇನ್ನೂ ಒಂದು 2-3 ಜನ ಕೇಳಿದ್ವಿ, ಆಗಲಿಲ್ಲ. ನಮ್ಮ ಮನೆಯವರ ಅಣ್ಣ ಮತ್ತು ಹೋರ್ಗಿತಿ ಅವರು ನಮ್ಮ ಉತ್ರಳಿನಲ್ಲೇ ವಾಕಬಲ್ ಡಿಸ್ಟೆನ್ಸಲ್ಲೇ ಇರೋದು, ಬಟ್ ಅವರಿಬ್ಬರು ಕೂಡ ಊರಲ್ಲಿದ್ದರು, ಇಲ್ಲಿರಲಿಲ್ಲ. ಅವ್ರ ವೈಫ್ನೇ ಕರ್ಕೊಂಡು ಬಂದರು. ಅಷ್ಟರಲ್ಲಾಗಲೇ ನಾಗಪ್ಪ ಅವರು ಡಿಸ್ಚಾರ್ಜ್ ಆಗೋವರೆಗೂ ಕೂಡ ಬಂದಿದ್ದರು. ಆ ಒಂದು 5 ಡೇಸಲ್ಲಿ 6 ಡೇಸಲ್ಲಿ ಕಂಪ್ಲೀಟಾಗಿ ನಮಗೆ ನೆರವಾಗಿದ್ದು ಅಂತ ಹೇಳಿದ್ರೆ ವೀಣಾ ಅಕ್ಕ, ನಿಶಾಂತಣ್ಣ ಮತ್ತು ಅನಿತಾ ಹನುಮಂತ ಅವರು. ನಿಜವಾಗ್ಲೂ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಲದು. ಹಾಗೆ ಎಲ್ಲರೂ ಕೂಡ ಫೋನ್ ಮಾಡಿ ವಿಚಾರಿಸ್ಕೊತಾ ಇದ್ರು. ನಾನು ಫೋನ್ ರಿಸೀವ್ ಮಾಡೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಹಾಗೆ
ಇಷ್ಟು ಹೇಳಬೇಕು ಅಂತ ಅನಿಸ್ತು. ಎಂಥ ಕ್ರಿಟಿಕಲ್ ಕಂಡೀಷನ್ ಅಂತ ಹೇಳಿದ್ರೆ, ಮಗುನ ಒಂದು ಕಡೆ ಬಿಟ್ಟಿದ್ದೀನಿ ಡೈಲಿ, ಮತ್ತು ಹಸ್ಬೆಂಡ್ನ ಒಂದು ಕಡೆ ಬಿಟ್ಟಿದ್ದೀನಿ, ಕೈಗೆ IV ಹಾಕಿಸ್ಕೊಂಡಿದ್ದೀನಿ. ಹೆಂಗಾಗ್ತಿತ್ತು ಮೈಂಡ್ ಟೆನ್ಷನ್ ಅಂತ ಹೇಳಿದ್ರೆ, ಸಿಕ್ಕಾಪಟ್ಟೆ ಟೆನ್ಷನ್. ಅದು ಕೈ ಕಾಲೆಲ್ಲ ನಡ್ಗೋದು, ಏನಪ್ಪ ಆಕ್ಸಿಜನ್ ಲೆವೆಲ್ ಹೆಂಗಿದೆಯೋ ಏನೋ ಅಂತ. ಬಟ್ ವಾಸವಿ ಹಾಸ್ಪಿಟಲ್ ನಿಜವಾಗ್ಲೂ ಗ್ರೇಟು. ಡೈಲಿ ಅಲ್ಲಿನ ಕೌನ್ಸಲಿಂಗ್ ಮಾಡೋರು ಕೂಡ ಅವ್ರಿಗೆ ಕೂತ್ಕೊಂಡು 1 ಅವರ್ ಕೌನ್ಸಲಿಂಗ್ ಮಾಡಿ ಧೈರ್ಯ ತುಂಬ್ತಾಯಿದ್ರು. ಹಾಗೆ ಅಲ್ಲಿಂದ ರಿಸೆಪ್ಷನಿಸ್ಟಿಂದ ನನಗೆ ಕಾಲ್ ಮಾಡಿ, ಒಬ್ಬರು ಡಾಕ್ಟ್ರು ಯಾರು ಕನ್ಸಲ್ಟ್ ಮಾಡ್ತಾರೆ ಅವರು ಕಾಲ್ ಮಾಡಿ, ನಿಮ್ಮ ಹಸ್ಬೆಂಡ್ ಆರೋಗ್ಯವಾಗಿದ್ದಾರೆ ಇವತ್ತು ಪ್ರತಿಯೊಂದು ಕೂಡ ಇಂಟಿಮೇಷನ್ ಮಾಡ್ತಾಯಿದ್ರು. ನನಗೂ ಧೈರ್ಯ ಹೇಳ್ತಾಯಿದ್ರು. ಸೊ ಇಷ್ಟು ನಡೀತು. ಇವಾಗ 2-3 ಡೇಸ್ ಆಲ್ಮೋಸ್ಟ್ ಆಯಿತು, 1 ವೀಕ್ ಆಯಿತು. ಇವಾಗ ಬಂದು ಅವರು ಡಿಸ್ಚಾರ್ಜ್ ಮಾಡ್ಕೊಂಡು ಬಂದರು. ಡಿಸ್ಚಾರ್ಜ್ ಮಾಡ್ಕೊಂಡು ಬಂದ ಮೇಲೂ ಕೂಡ ನಾನು ಸ್ವಲ್ಪ ಕಂಪ್ಲೀಟಾಗಿ ಇವ್ರನ್ನ ಕೇರ್ ಮಾಡಬೇಕು ಈ ಥರ. ಸೊ ಹಾಗಾಗಿ ಸ್ವಲ್ಪ ನೋಡ್ಕೊಳ್ಬೇಕು ಅಂತ ಹೇಳಿ ಆಮೇಲೆ 1 ವೀಕು ನಾನು ಸಿಸ್ಟರ್ ಮನೆಗೆ ಒಂದು 12 ಗಂಟೆ 1 ಗಂಟೆ ಹಂಗೆ ಕಳಿಸ್ತಾ ಇದ್ದೆ, ಮತ್ತು 6 ಗಂಟೆ 7 ಗಂಟೆ ಹಂಗೆ ಕರ್ಕೊಂಡು ಬರ್ತಾಯಿದ್ರು. ಸೊ 1 ವೀಕು ಅವ್ರ ಮನೆಗೂ ಕೂಡ ಕಳಿಸ್ತೆ. ಸೊ ಆಲ್ಮೋಸ್ಟ್ ಒಂದು 15 ಡೇಸ್ ನನ್ನ ಮಗ ಅಲ್ಲಿ ಇಲ್ಲಿನೇ ಬೆಳೆದ. ಪಾಪ ಲಾಸ್ಟಲ್ಲಿ ಅವನಿಗೆ ಫಸ್ಟ್ ಗೊತ್ತಾಗ್ತಿರ್ಲಿಲ್ಲ, ಹೊರಟೋಗ್ತಾ ಇದ್ದ, ಖುಷಿ ಆಗ್ತಿತ್ತು. ಲಾಸ್ಟಲ್ಲಿ ನನಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು. ಆಮೇಲೆ ಹೋಗೋದಕ್ಕೆ ಅಳ್ತಾ ಇದ್ದ. ಹೋದ್ರೆ ಇನ್ನು ಸಂಜೆವರೆಗೂ ಕರ್ಕೊಂಡು ಬರಲ್ಲ ಅಂತ ಅವ್ನಿಗೆ ಗೊತ್ತಾಗ್ತಿತ್ತೇನೋ. ಮತ್ತು ಅಲ್ಲೋದ್ರೂ ಕೂಡ ತಿನ್ನಿಸ್ಕೊಂತ ಇರೋನಂತೆ, ನೀರು ಕುಡಿತಾ ಇದ್ದಂತೆ, ಹಾಲು ಬೇಕು ಅಂದಾಗ ಮಾತ್ರ ಅಳೋನಂತೆ. ಫೋಟೋಸ್ ವೀಡಿಯೋಸ್ ಎಲ್ಲ ಕಳಿಸೋರು, ನಾನೆಲ್ಲ ಹಾಕ್ತೀನಿ. ತುಂಬ ಬೇಜಾರಾಗ್ತಾಯಿತ್ತು. ಬೆಳಗ್ಗೆ ಎದ್ದ ತಕ್ಷಣ ಕರ್ಕೊಂಡು ಹೋಗು ಅಂತ ಕಳಿಸ್ಬಿಡೋದು ಡೇ ಕೇರ್ಗೆ. ಅದು ಇನ್ನೂ ಇನ್ನೂ ಅವನಿಗೆ ಇವಾಗ 9 ಮಂತ್ಸ್ ರನ್ನಿಂಗ್ ಇದೆ. 8 ಮಂತ್ಸ್ ಇತ್ತು ಅವಾಗ. 8 ಮಂತ್ಸಲ್ಲೇ ಮಗುನ ಸುಮ್ಮನೆ ಬೇರೆ ಕಡೆ ಕಳಿಸ್ತಾ ಇದ್ದೆ. ಅವ್ನಿಗೆ ಹೆಂಗೆ ಆಗಬೇಡ ಫೀಲಿಂಗು. ಬೆಳಗ್ಗೆ ಅವ್ನಿಗೆ ಲಾಸ್ಟಲ್ಲಿ ಕನ್ಫರ್ಮಾಗಿ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು. ನಾನು ನೋಡಿದ ತಕ್ಷಣ ಅಳೋಕ್ಕೆ ಶುರು ಮಾಡೋನು, ಬಂದ್ಬಿಡೋನು. ಲಿಫ್ಟಿಗೆ ಬಂದ ತಕ್ಷಣ ಖುಷಿ ಪಡೋನಂತೆ. ತುಂಬ ಬೇಜಾರಾಗ್ತಾಯಿತ್ತು. ನನಗೂ ಮೆಡಿಷನ್ಸ್ ಬೇಕು ಅಂದ್ರೂ ಹೋಗಿ ನಾನೇ ತೊಗೊಂಬರ್ಬೇಕು. ನನಗೂ ಹಾಗೆ ನಾನು ಮೆಡಿಷನ್ ವಾಪಸ್ ಮಾಡಬೇಕು ಅಂದ್ರೂ ನಾನೇ ಹೋಗಬೇಕು. ರೂಟ್ ಬೇರೆ ಗೊತ್ತಿಲ್ಲ ನನಗೆ, ರೂಟ್ ಬ್ಲೈಂಡು ಮೊದಲೇ. ಎಲ್ಲದಕ್ಕೂ ಮ್ಯಾಪ್ ಹಾಕೊಂಡು ಹೋಗು. ಬೆಂಗಳೂರಲ್ಲಿ ಯಾರು ಇಲ್ದಿರ ಒಬ್ಬರೇ ಲೈಫ್ನ ಮೇಂಟೈನ್ ಮಾಡಬೇಕು ಅಂದರೆ ಟೂ ಡಿಫಿಕಲ್ಟ್ ಅಂತಲೇ ಹೇಳ್ಬೋದು. 15 ಡೇಸು ಹೇಗಾಗಿತ್ತು ಅಂದರೆ ವನವಾಸ ಅನುಭವಿಸೋ ಥರ ಫೀಲ್ ಆಗಿಬಿಟ್ಟಿತ್ತು. ಒಂಥರ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಇನ್ನೊಂದು ಬೇಜಾರೇನು ಅಂದರೆ, ನಾವಿಲ್ಲಿಗೆ ಬಂದಮೇಲೆ ನಮ್ಮ ಅಣ್ಣಂಗೆ ಪಾಸಿಟಿವ್ ಅಂತ ಹೇಳಿದ್ವಿ. ಅವನು ಇಮಿಡಿಯೇಟಾಗಿ ಕ್ವಾರಂಟೈನ್ ಸೆಂಟರ್ಗೆ ಹೊರಟೋದ. ಅವನು ಒಂದು 3-4 ದಿನಕ್ಕೆ ರಿಕವರ್ ಆದ. ಅದಾದಮೇಲೆ ನಮ್ಮ ಅಪ್ಪಗೂ ಕೂಡ ಪಾಸಿಟಿವ್ ಬಂತು, ನಮ್ಮ ಅಮ್ಮಗೂ ಕೂಡ ಪಾಸಿಟಿವ್ ಬಂತು, ನಮ್ಮ ಅತ್ತಿಗೆಗೂ ಕೂಡ ಪಾಸಿಟಿವ್ ಬಂತು. ಮಕ್ಳಿಗೂ 1 ದಿನ 2 ದಿನ ಜ್ವರ ಬಂದು ವಾಸಿ ಆಯ್ತಂತೆ. ಬಟ್ ಅವ್ರು ತುಂಬ ಕುಣಿತಾರೆ, ಅದರಿಂದ ಬಂದಿರುತ್ತೆ ಹೇಳೋಕ್ಕಾಗಲ್ಲ. ಬಟ್ ನಮ್ಮ ಅಪ್ಪನಿಗೆ ತುಂಬ ಸಿವಿಯರ್ ಆಗೋಯ್ತು. ನಮ್ಮ ಅಪ್ಪನಿಗೂ ಕೂಡ ಆಕ್ಸಿಜನ್ ಲೆವೆಲ್ಗೆ ಹೋಗಿ ಅವರು ಆಕ್ಸಿಜನ್ ಹಾಕಿಸ್ಕೊಂಡಿದ್ರು. ನನ್ನ ಹಸ್ಬೆಂಡ್ನ ಅಡ್ಮಿಟ್ ಮಾಡಿದ್ದೀನಿ ಅಂತ ಹೇಳಿದಾಗ ನಮ್ಮ ಅಪ್ಪ ಅಮ್ಮನಿಗೆ ಫುಲ್ ಟೆನ್ಷನು. ನಮ್ಮ ಅಪ್ಪ ಅಮ್ಮನ ಅಡ್ಮಿಟ್ ಮಾಡಿದ್ದಾರೆ ಅಂದಾಗ ನನ್ನ ಹಸ್ಬೆಂಡ್ಗೆ ಫುಲ್ ಟೆನ್ಷನು. ಹೆಂಗಾಗಿತ್ತು ಮೈಂಡು ಅಂದರೆ, ತವ್ರ ಮನೆ ಒಂದಿಲ್ಲ ಅಂದರೆ ಹೆಣ್ಮಕ್ಳಿಗೆ ಎಷ್ಟು. ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಹರ್ಷಿತಾ ಹತ್ರ ಇರೋ ನನ್ನ ಸೊಸೆ ಹರ್ಷಿತಾ ತಿನ್ಸೋದನ್ನು ಕೂಡ ಅಷ್ಟೇ ಗೊಂಬೆ ಮಾಡ್ಕೊಂಡ್ಬಿಟ್ಟಿದ್ಲು. ಯಾವಾಗಲೂ ಅವಳ ಜೊತೆಗೆ ಇರೋನು ನಮ್ಮ ಕೀರ್ತಿ ಹರ್ಷಿತಾನೇ ಜಾಸ್ತಿ ಆಟ ಆಡ್ಸೋರು. ತಿನ್ಸೋದನ್ನು ಕೂಡ ಯಾವಾಗಲೂ ಅವಳೇ ತಿನ್ಸೋಳು. ಇಲ್ಲಿ ತಿನ್ನಿಸ್ಬೇಕಾದ್ರೆಲ್ಲ ತುಂಬ ನೆನಪಾಗ್ತಾಯಿತ್ತು ನನಗೆ ನಿಜವಾಗ್ಲೂ. ಹಂಗೆಲ್ಲ ಇದ್ವಿ ಜೊತೆಗೆ. ಅಟ್ಲೀಸ್ಟ್ ನನಗೆ ಇಲ್ಲಿ ಎಷ್ಟೇ ಪ್ರಾಬ್ಲಮ್ ಆಗಿದ್ರು ಅಲ್ಲಿ ಪ್ರಾಬ್ಲಮ್ ಆಗಿರಲಿಲ್ಲ ಅಂತಂದ್ರೂ ನನಗೆ ಇಷ್ಟು ಕಷ್ಟ ಆಗ್ತಿರ್ಲಿಲ್ಲ. ಯಾಕೆಂದರೆ ಇಮಿಡಿಯೇಟಾಗಿ ನಮ್ಮ ಅಮ್ಮ ಬಂದುಬಿಡೋರು, ಇಲ್ಲ ನಮ್ಮ ಅಪ್ಪ ನಮ್ಮ ಅಮ್ಮನ ಕರ್ಕೊಂಡು ಬಂದುಬಿಟ್ಟಿರೋರು. ಅಥವಾ ಅದಕ್ಕೇನಾದರೂ ಹುಷಾರಾಗಿದ್ದಾರೆ ಅಂತ ಹೇಳಿದ್ರೆ ಮಗುನ ಬೇಕಾದ್ರೆ ಹಾಲೇ ಬಿಡಿಸ್ಬಿಡೋಣ ಅಂತ ಹೇಳಿ, ಫೀಡಿಂಗ್ ಬಿಡಿಸಿದ್ರೂ ಪರವಾಗಿಲ್ಲ ಅಂತ ಹೇಳಿ ಕಾರ್ ಮಾಡಿ ಮಗುನಾರು ಅಟ್ಲೀಸ್ಟ್ ಕಳಿಸ್ತಾ ಇದೆ. ಅಲ್ಲಿರೋರು ಕಂಪ್ಲೀಟಾಗಿ ಎಲ್ರಿಗೂ ಪಾಸಿಟಿವ್ ಆಗಿ, ಇಲ್ಲೂ ಪಾಸಿಟಿವ್ ಆಗಿ, ಲಿಫ್ಟ್ ಕೆಟ್ಟೋಗಿ ಒಬ್ಬೊಬ್ಬರು ಒಂದೊಂದು ಕಡೆ, ಎಲ್ಲರೂ ಒಂದೊಂದು ಕಡೆ. ನಾನು ಎಷ್ಟು ರಿಸ್ಕ್ ಆಯಿತು ಅಂದರೆ, ನನಗೆ ಏನೇ ಕಷ್ಟ ಆದ್ರೂ ಅಟ್ಲೀಸ್ಟ್ ನಮ್ಮ ಅಪ್ಪಾಜಿ ಕಾಲ್ ಮಾಡಿ ನಂಗೆ ಭಯ ಆಗ್ತಿದೆ, ನಂಗೆ ಅದಾಗ್ತಿದೆ, ಯಾವಾಗಲೂ ನಾನು ಹಿಂಗೆ ಹೇಳೋದು, ನಂಗೆ ಭಯ ಆಗುತ್ತೆ ಹಾಗೆ ಹೇಗೆ ಅಂತ ಹೇಳಿದ್ರೆ ಅದೆಲ್ಲ ಏನೂ ಆಗಲ್ಲ, ಬರುತ್ತೆ ಹೋಗುತ್ತೆ ಹಂಗೆ ಹೆಂಗೆ ಅಂತ ಸುಮ್ಮನೆ ಏನಾದರೂ ಒಂದು ಹೇಳೋರು. ಬಟ್ ಅವ್ರಿಗೂ ಯಾವಾಗ ಆಕ್ಸಿಜನ್ ಹಾಕಿದ್ರು ಆವಾಗ ತುಂಬ ಕುಗ್ಗೋದಂಗಾಯಿತು. ಅವರು ಇಲ್ಲ ಕಡೆ ಇವರು ಆಕ್ಸಿಜನು ಅವರು ಗಬರಿಯಾಗೋರು. ನಾಗಪ್ಪ ಹುಷಾರಾಗಿದ್ದಾರಾ, ಮಗು ಹುಷಾರಾಗಿದೆಯಾ, ಡೈಲಿ ವಿಡಿಯೋ ಕಾಲ್ ಮಾಡೋರು. ಈ ಕಡೆಯಿಂದ ನಾಗಪ್ಪ ಕನೆಕ್ಟ್ ಮಾಡೋದು, ಅಪ್ಪಾಜಿ ಕನೆಕ್ಟ್ ಮಾಡೋದು, ಮಗು ಮುಖ ತೋರಿಸೋದು, ಹೀಗೆ ಕಂಟಿನ್ಯೂಸ್ ಆಗಿ ವಿಡಿಯೋ ಕಾಲ್ಗಳು ಮಾಡ್ಕೊಂಡು ಇದು ಮಾಡವೆ. ಈ ಕಡೆ ನಾಗಪ್ಪನ ನೋಡೋಣ ಅಂತ ಹೇಳಿದ್ರೆ ಅವ್ರಿಗೆ ಒಬ್ಬರೇ ಲೋನ್ಲಿ ಫೀಲಿಂಗ್ ಬೇರೆ ಕಾಡ್ತಾ ಇತ್ತು. ಒಬ್ಬಳೇ ಮನೇಲಿದ್ದಾಳೆ, ಅವಳು ಹೇಗಿದ್ದಾಳು ಅಂತ ನನ್ನ ಬಗ್ಗೆ ಯೋಚನೆ ಮಾಡೋರು ನಮ್ಮ ಮನೆಯವರು. ನನಗೆ ಅವ್ರು ಅಲ್ಲಿದ್ದಾರೆ, ಆಕ್ಸಿಜನ್ ಲೆವೆಲ್ ಹೇಗಿದೆಯೋ ಏನೋ, ನನ್ನ ಎದುರ್ಕೊತಾಳೆ ಅಂತ ಸುಳ್ಳೇನಾದರೂ ಹೇಳ್ತಿದ್ದಾರೇನೋ ಅಂತ ನನಗೆ ಭಯ ಆಗೋದು. ಆಫ್ ಕನ್ಫ್ಯೂಷನ್ಸ್ ತಲೆಯಲ್ಲಿ ಓಡ್ತಾ ಇತ್ತು. ಸಿಕ್ಕಾಬಟ್ಟೆ ಭಯ ಆಗ್ತಿತ್ತು. ಇಂಥ ಟೈಮ್ನಲ್ಲಿ ನಾನು ಅಡುಗೆ ಮಾಡೋದಿರಲಿ, ತಿನ್ನೋಕ್ಕೂ ಆಗ್ತಿರ್ಲಿಲ್ಲ. 1 ಇಯರಿಂದ ವೆಯ್ಟ್ ಲಾಸ್ ಮಾಡಬೇಕು ಅಂತ ಜುಂಬಾ ಕ್ಲಾಸ್ಗೆ ಇಲ್ಲಿಗೆ ಅಂತ ಸೇರಿದೆ. ಟೆನ್ಷನ್ಗೆ ಊಟ ಮಾಡೋಕ್ಕಾಗ್ತೀರಾ 4 to 5 kg ರೆಡ್ಯೂಸ್ ಆಗಿದ್ದೀನಿ. ಆಲ್ಮೋಸ್ಟ್ ಒಂದು 20 ಡೇಸಲ್ಲಿ ಅಷ್ಟೇ ನಾನು ರೆಡ್ಯೂಸ್ ಆಗಿರೋದು. ಅಷ್ಟು ಟೆನ್ಷನ್ನು, ಅಷ್ಟು ಭಯ. 1 ಮಂತು ಜೂನ್ ಅಂತ ಫಸ್ಟ್ ಮಂತು ನಮಗೆ ಯಾವುದೂ ಇಲ್ಲ. ಇವಾಗ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದು ಆರಾಮಾಗಿದ್ದಾರೆ. ಬೇಜಾರಾಗಿದ್ದೇನು ಅಂದರೆ, ನನ್ನ ಹಸ್ಬೆಂಡ್ ಕೂಡ ತೋರಿಸ್ತಾ ಇರಲಿಲ್ಲ. ಹಾಸ್ಪಿಟ್ಲ್ ಅಷ್ಟು ಹತ್ರಕ್ಕಷ್ಟೇ. ಹಾಸ್ಪಿಟ್ಲು ಇಲ್ಲಿದೆ ಅಂತ ಹೇಳಿದ್ರೆ ಈ ರೋಡ್ ಬಿಟ್ಟು ಪಕ್ಕ ಇನ್ನೊಂದು ರೋಡ್ ಇದೆ. ಇನ್ನೊಂದು ರೋಡಿಗೆ ಬಂದರೆ ಅವ್ರ ಹಾಸ್ಪಿಟಲ್ದು ಅವರು 4th ಫ್ಲೋರಲ್ಲಿದ್ದರು. ಅಲ್ಲೂ 4th ಫ್ಲೋರಲ್ಲೇ ಇದ್ದರು. ಆ 4th ಫ್ಲೋರಲ್ಲಿ ಒಂದು ಕಿಟಕಿ ಇರ್ತಾ ಇತ್ತು. ಅವರು ಬೆಡ್ ಮೇಲೆ ಹತ್ತಿ ಮಂಡಿಗಲ್ಲಿ ಊರಿಗೆ ನಿಂತ್ಕೊಂಡ್ರೆ ಕಿಟಕಿನಲ್ಲಿ ಅವ್ರ ಮುಖ ನನಗೆ ಕಾಣಿಸ್ತಾ ಇತ್ತು. ಅವ್ರು ಹೇಳೋರು, 2 ತೆಂಗಿನ ಮರ ಇದೆ, ಕೆಳಗಡೆ ಒಂದು ಬ್ಲೂ ಕಲರ್ ಬೈಕ್ ಇದೆ, ಅಲ್ಲಿಗೆ ಬಾ,
ಅಲ್ಲಿಗೆ ವಿಡಿಯೋ ಕಾಲೆಲ್ಲ ನೋಡ್ತಾ ಇದ್ವಿ. ಬಟ್ ಆದ್ರೂ ಎದುರುಗಡೆ ಹೋಗಿ ಅಟ್ಲೀಸ್ಟ್ ಒಂದು ಕಿಟಕಿಲಾರ ಎದುರುಗಡೆ ನೋಡ್ಕೊಂಡು ಬಂದಿದ್ದಿದ್ರೆ ಅವ್ರಿಗೂ ಸಮಾಧಾನ ಆಗ್ತಿತ್ತೇನೋ. ಅವ್ರ ದೂರದಲ್ಲೇ ಒಂದು 2-3 ಡೇಸ್ ಹೋಗಿ ನೋಡ್ಕೊಂಡು ಒನ್ ಡೇ ಬಿಟ್ಟು ಒನ್ ಡೇ ನೋಡ್ಕೊಂಡು ಬರ್ತಾ ಇದ್ದೆ. ಅವ್ರಿಗೆ ಏನು ಬೇಕು ಅದನ್ನು ಕೊಟ್ಬಿಟ್ಟು ಆ ಕಿಟಕಿನಲ್ಲೇ ನೋಡಿಕೊಂಡು ರಿಟರ್ನ್ ಬರ್ತಾ ಇದ್ದೆ. ಸೊ ಫೈನಲಿ ನಾನು ಡಿಸ್ಚಾರ್ಜ್ ಆಗೋದನ್ನು ಕೂಡ ಸೈಡಲ್ಲಿ ವಿಡಿಯೋ ಹಾಕ್ತೀನಿ. ಡಿಸ್ಚಾರ್ಜ್ ಮಾಡ್ಕೊಂಡು ಬಂದು ಮತ್ತು ಮನೇಲೂ ಕೂಡ ತುಂಬ ಚೆನ್ನಾಗಿ ಅವ್ರು ಏನು ಡಯಟ್ ಹೇಳಿದ್ದಾರೆ ಅದನ್ನೇ ಕೂಡ ನಾನು ಮಾಡ್ಕೊಂಡು ಬಂದಿದ್ದೀನಿ. ನಾನು ಅದನ್ನು ಕೂಡ ಒಂದು ವ್ಲಾಗಲ್ಲೆಲ್ಲ ಏನೇನು ಫುಡ್ ಕೊಡಬೇಕು, ಹೇಗಿರಬೇಕು, ಏನು ಎಕ್ಸಸೈಸ್ ಮಾಡಬೇಕು ಅದೆಲ್ಲ ಕೂಡ ಒಂದು ವ್ಲಾಗ್ ಮಾಡಿಟ್ಟಿದ್ದೀನಿ. ನನಗೆ ಹೇಳಿದ್ನಲ್ವ ಎಡಿಟ್ ಮಾಡೋದಕ್ಕೆ ಟೈಮ್ ಆಗಿಲ್ಲ. ಸೊ ಈ ಒಂದು ಎಕ್ಸ್ಪೀರಿಯನ್ಸ್ನ ನಾನು ನಿಮಗೆ ಶೇರ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು. ಅಂದರೆ ಕಷ್ಟದಲ್ಲಿ ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ. 50% ಅಂತ ಹೇಳ್ಬೋದು. ಈ ಥರ ಜನಗಳು ಇರ್ತಾರೆ. ಬ್ಯಾಂಗ್ಳೂರಲ್ಲಿ ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ನಮ್ಮ ಅಣ್ಣ ಅದಕ್ಕೆ ನಮ್ಮ ಅಣ್ಣ ಮತ್ತು ಅದೇ ನಮ್ಮ ಅತ್ತೆ ಮಗಳು ಅಂತ ಹೇಳಿದ್ನಲ್ಲ, ವೀಣಾ ಅಕ್ಕ ನಿಶಾ ಅಂತ, ಅವರಿಲ್ಲ ಅಂದಿದ್ರು ನನಗೆ ತುಂಬ ಕಷ್ಟ ಆಗಿರೋರು. ಡೈಲಿ ಫೋನ್ ಮಾಡಿ ವಿಚಾರಿಸ್ಕೊಳ್ಳೋರು, ಮನೆ ಹತ್ರ ಬರೋರು, ಡಬಲ್ ಮಾಸ್ಕ್ ಹಾಕೊಂಡು ಬಂದು ನಿಂತ್ಕೊಂಡು ಮನೆ ಹತ್ರ ಮಾತಾಡಿಸ್ಕೊಂಡು ನನಗೆ ಮಾರಲ್ ಸಪೋರ್ಟ್ ಹೇಳಿ ಮತ್ತು ಊಟ ತಿಂಡಿ ಎಲ್ಲ ಅವ್ರ ಕಡೆಯಿಂದ ಸಪೋರ್ಟ್ ಮಾಡಿದ್ರು. ಹಾಗೆ ಫ್ರೆಂಡಲ್ಲೇ ಅನಿತಾ ಹನುಮಂತಣ್ಣ ಅವರು ಹೇಳಕ್ಕೆ ಬಂದರು. ಇನ್ನು ಕೆಲವರು ನಿಮಗೆ ಗೊತ್ತಿರುತ್ತೆ. ಸೊ ನಾನು ಕೆಟ್ಟದನ್ನು ಹೇಳೋಕ್ಕೆ ಬರಲ್ಲ, ಹೇಳೋಕ್ಕೆ ನನಗೆ ಇಷ್ಟನೂ ಇಲ್ಲ. ಬ್ಯಾಡ್ ಎಕ್ಸ್ಪೀರಿಯೆನ್ಸು ಕೂಡ ಖಂಡಿತವಾಗ್ಲೂ ಆಗಿದೆ. ನನಗೆ ಹೇಳಿದ್ನಲ್ವ, ಇಷ್ಟು 1 ಮಂತಲ್ಲಿ ಏನೇನಾಗಿದೆ ಅದನ್ನ ನೆನೆಸ್ಕೊಂಡ್ರೂ ನನಗೆ ಭಯ ಆಗುತ್ತೆ. ಹಾಗಾಗಿ ನನಗೆ ಯಾವುದೇ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ನ ನಾನು ಶೇರು ಮಾಡಲ್ಲ, ನನಗೆ ಇಷ್ಟನೂ ಇಲ್ಲ. ಬಟ್ ನನಗೆ ಯಾರ್ಯಾರು ಹೆಲ್ಪ್ ಮಾಡಿದ್ದಾರೆ ಅವ್ರನ್ನ ನೆನೆಸ್ಕೊಳ್ಳೋದಕ್ಕೆ ಅವ್ರಿಗೊಂದು ಕೃತಜ್ಞತೆ ಹೇಳಬೇಕು ಅಂತಲೇ ನಾನು ಈ ವಿಡಿಯೋ ಮಾಡಿದ್ದೀನಿ. ಇವಾಗಲೂ ಕೂಡ ಏನೇ ಕಷ್ಟ ಬಂದ್ರೂ ಹೆಲ್ಪ್ ಮಾಡುವಂಥ ಗುಣ ಇರೋ ವ್ಯಕ್ತಿಗಳು ಇದ್ದಾರೆ ಅನ್ನೋದಷ್ಟೇ ಹೇಳ್ತೀನಿ. ಹಾಗೆ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಅಂತ ಒಂದು ಆಟೋದು ಹೇಳಿದೆ, ನಾನು ಅದನ್ನು ಖಂಡಿತವಾಗ್ಲೂ ನೆಕ್ಸ್ಟು ವ್ಲಾಗಲ್ಲಿ ಹಾಕ್ತೀನಿ. ಯಾಕೆಂದರೆ ಬೆಂಗಳೂರಲ್ಲಿ ಇರೋರು ಎಷ್ಟು ಮಟ್ಟಿಗೆ ಕೇರ್ಫುಲ್ ಆಗಿರಬೇಕು ಅನ್ನೋದು ಹೆಲ್ಪ್ ಆಗಬಹುದು ಮೋಸ್ಟ್ಲಿ ನನ್ನ ಎಕ್ಸ್ಪೀರಿಯೆನ್ಸು. ಸೊ ಹಾಗಾಗಿ ಅದನ್ನು ಶೇರ್ ಮಾಡ್ತೀನಿ. ಸೊ ಇದೇ ನನ್ನ ಒಂದು ಕೋವಿಡ್ ಸ್ಟೋರಿ. 2020ನಲ್ಲಿ ನಾನು ಪ್ರೆಗ್ನೆಂಟ್ ಆಗಿದ್ದು ಫೆಬ್ರವರಿಲಿ. ಆವಾಗಿಂದ ಒಂದು ಜ್ವರ ಕೂಡ, ಆವಾಗಲೂ ಕೂಡ ಲಾಕ್ಡೌನ್ ಇತ್ತು. ಆವಾಗಲೂ ಬೆಂಗಳೂರಲ್ಲೇ ಇದ್ವಿ, ನೇಟಿವಲ್ಲಿದ್ವಿ. ಒಂದು ಜ್ವರ ಕೂಡ ಬರದೇ ಇರೋ ಥರ, ಒಂದು ಕೆಮ್ಮು ಕಾಫು ಬರದೇ ಇರೋ ಥರ ಸೇಫಾಗಿ ನೋಡಿಕೊಂಡು ಟೆಸ್ಟ್ ಮಾಡಿ ನೆಗೆಟಿವ್ ಬರ್ಸ್ಕೊಂಡು ಮದರ್ಹುಡ್ಗೆ ಜಾಯ್ನ್ ಆಗಿ ನಾನು ಡೆಲಿವರಿ ಮಾಡಿಸ್ಕೊಂಡಿದ್ದೆ. ಅನ್ಫಾರ್ಚುನೇಟ್ಲಿ ಈಗ ಕೊನೆಗೂ ಬರಲೇಬೇಕಾಯಿತು, ನಮಗೂ ಬಂದು ಹೋಗಂಗಾಯಿತು. ಬಟ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆದಷ್ಟು ಯಾರು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ನಾವು ನೆಗ್ಲೆಕ್ಟ್ ಮಾಡಿಲ್ಲ, ನಾವು ನೆಗ್ಲೆಕ್ಟ್ ಮಾಡೋದಕ್ಕೆ ಬಂದಿದೆ ಅಂತ ನಾನು ಹೇಳ್ತೇನೆ. ನಾವು ಖಂಡಿತವಾಗ್ಲೂ ನೆಗ್ಲೆಕ್ಟ್ ಮಾಡಿಲ್ಲ. ಬೆಂಗಳೂರಲ್ಲಿ ಇರೋ ದಿನ ಹೊರಗಡೆ ಹೋಗಿ ಬಂದರೆ, ಹೊರಗಡೆ 10 ಸತಿ ಹೋಗಿ ಬಂದರೆ ನಾವು 10 ಸತಿನೂ ಸ್ನಾನ ಮಾಡ್ತಾಯಿದ್ರು. ಹಾಗೆ ಸ್ಯಾನಿಟೈಸರ್ ಯೂಸ್ ಮಾಡ್ತಾಯಿದ್ರು. ಪ್ರತಿಯೊಂದನ್ನು ಕೂಡ ಪ್ರಿಕಾಷನ್ಸ್ ತೊಗೊಂಡ್ರು. ನಾವು ತರಕಾರಿಗಳು ತೊಗೊಂಡು ಬಂದರೆ ವಾಶ್ ಮಾಡ್ತಾಯಿದ್ವಿ. ಏನಾದರೂ ಹೊರಗಡೆಯಿಂದ ತೊಗೊಂಡು ಬಂದರೆ ಮೇಲ್ಗಡೆ ರ್ಯಾಪರ್ಸ್ ಎಲ್ಲ ತೆಗೆದು ಒಳಗಡೆ ಇರೋದು ಮಾತ್ರ ನಾವು ಸ್ಯಾನಿಟೈಸ್ ಮಾಡ್ತಾ ಇದ್ವಿ. ಪ್ರತಿಯೊಂದು ಪ್ರಿಕಾಷನ್ಸು ತೊಗೊಂಡಿದ್ವಿ. ಏನಕ್ಕೆ ಹೇಳ್ತಿದ್ವಿ ಅಂದರೆ, ಇಟ್ಸ್ ಎ ಬ್ಯಾಡ್ ಲಕ್ ಅನ್ನೋದಿದ್ರೆ ನಾವು ಏನೂ ತಪ್ಪಿಸ್ಕೊಳಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಆ ಥರ. ಸೊ ನೀವು ಎಷ್ಟು ಸೇಫ್ ಆಗಿರ್ಬೋದು ಅಷ್ಟು ಸೇಫ್ ಆಗಿರಿ. ಆದಷ್ಟು ಡಬಲ್ ಮಾಸ್ಕ್ ಹಾಕೊಳ್ಳಿ. ನಮಗೆ ಮೇಯ್ನಾಗಿ ಎಫೆಕ್ಟ್ ಕೊಟ್ಟಿದ್ದು ಏನು ಅಂತ ಹೇಳಿದ್ರೆ, ಕೊರೋನಾ ಇದೆಯಾ ಇಲ್ವಾ ಅನ್ನೋದನ್ನ ಟೆಸ್ಟ್ ಮಾಡಿಸ್ದಿರಾ ಇಮಿಡಿಯೇಟಾಗಿ ಹೋಗಿ ವ್ಯಾಕ್ಸಿನೇಷನ್ ಹಾಕಿಸ್ಕೊಂಡಿದ್ದೆ ನಾವು ಮಾಡಿರೋಂಥ ಮೇಜರ್ ಪ್ರಾಬ್ಲಮ್ಮು. ಸೊ ನೀವೇನಾದರೂ ವ್ಯಾಕ್ಸಿನೇಷನ್ ಹಾಕಿಸ್ಕೊಳ್ಳೋದಿದ್ರೆ, ಇನ್ ಕೇಸ್ ನಿಮಗೆ ಬಂದಿರ್ಬೋದು ಅಂತಲೂ ನಾನು ಹೇಳ್ತಾ ಇಲ್ಲ, ಬಂದಿಲ್ಲ ಅಂತಲೂ ಹೇಳ್ತಾ ಇಲ್ಲ. ಒಂದು ಆ್ಯಂಟಿಬಾಡಿ ಟೆಸ್ಟ್ ಅಂತ ಇರುತ್ತೆ, ಹೋಗಿ ಅದನ್ನು ಟೆಸ್ಟ್ ಮಾಡಿಸಿದ್ರೆ ನೀವು ವ್ಯಾಕ್ಸಿನೇಷನ್ ಹಾಕಿಸ್ಕೋಬೋದಾ ಬೇಡವಾ ಅಂತ ಹೇಳ್ತಾರೆ. ಅಟ್ಲೀಸ್ಟ್ ಅದನ್ನು ಮಾಡಿಸ್ಬಿಟ್ಟು ಮಾಡ್ಕೊಳ್ಳಿ. ಯಾಕೆಂದರೆ ನೀವು ಎಲ್ಲೇ ಇದ್ರೂ, ಎಷ್ಟೇ ಸೇಫ್ ಆಗಿದ್ರು, ಹೇಗಾದರೂ ಬಂದು ಹೋಗಿರ್ಬೋದು, ಅಥವಾ ಒಳಗಡೆನೇ ಇರ್ಬೋದು. ಈಗ ನನ್ನ ಹಸ್ಬೆಂಡ್ಗೆ ಒಳಗಡೆ ಇದ್ದು ಈ ಥರ ರಿಯಾಕ್ಷನ್ ಆಯ್ತಲ್ಲ, ಹಂಗೂ ಆಗ್ಬೋದು, ಹೇಳಿಕ್ಕೆ ಬರಲ್ಲ. ಸೊ ವ್ಯಾಕ್ಸಿನೇಷನ್ ತಗೋಬೇಕಾದ್ರೆ ಹುಷಾರಾಗಿ ಫಸ್ಟು ಟೆಸ್ಟ್ ಮಾಡಿಸಿ ತಗೊಳ್ಳಿ. ಆದಷ್ಟು ಡಬಲ್ ಮಾಸ್ಕ್ ಹಾಕೊಳ್ಳಿ, ಸ್ಯಾನಿಟೈಸರ್ ಯೂಸ್ ಮಾಡಿ, ಹಣ್ಣು ತರಕಾರಿಗಳನ್ನೆಲ್ಲ ಆದಷ್ಟು ತೊಳ್ಕೊಂಡು ಯೂಸ್ ಮಾಡಿ. ಕೊರಿಯರ್ಗಳೆಲ್ಲ ಬಂದರೆ ಆದಷ್ಟು ಒಂದು ಹಾಫ್ ಡೇ ಹೊರಗಡೆನೇ ಬಿಸಿಲಲ್ಲಿ ಒಣಗಿಸಿ, ಅನಂತರ ಅದನ್ನು ಹೊರಗಡೆನೇ ರ್ಯಾಪರ್ ಬಿಚ್ಚಿ ಒಳಗಡೆ ಇರೋದು ಮಾತ್ರ ತೊಗೊಳ್ಳಿ. ಸೊ ಏನಾದರೂ ಕ್ಲಾತ್ ರಿಲೇಟೆಡ್ ಆಗಿದ್ರೆ ವಾಶ್ ಮಾಡಿನೇ ಹಾಕಿ, ತೊಂದರೆ ಇಲ್ಲ. ಸೊ ಎಷ್ಟು ಪ್ರಿಕಾಷನ್ಸ್ ತೊಗೊಬೋದು ಅಷ್ಟು ತೊಗೊಂಡು ನಮಗೆ ಪ್ರಾಬ್ಲಮ್ ಆಯಿತು. ಅದು ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಸೊ ಈ ವ್ಲಾಗ್ನ ತುಂಬ ಲಾಂಗ್ ಆಯಿತು, ಬಟ್ ನನಗೆ ಆಪ್ಷನ್ ಇಲ್ಲ, ನಾನೆಲ್ಲ ಶೇರ್ ಮಾಡಬೇಕಿತ್ತು, ಶೇರ್ ಮಾಡಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಇನ್ನು ಮುಂದೆ ಆದಷ್ಟು ಸ್ವಲ್ಪ ಟೈಮು ಫ್ರೀ ಮಾಡಿಕೊಂಡು, ನನ್ನ ಮಗ ಮಲಗಿದ್ದಾನೆ ಇವಾಗ, ಹಾಗಾಗಿ ನಾನು ವೀಡಿಯೋ ಮಾಡಿದ್ದೀನಿ. ಇದೇ ಥರ ಅವ್ನು ಮಲಗಿರಬೇಕಾದ್ರೆ ವೀಡಿಯೋ ಮಾಡಿಕೊಂಡು ಅಟ್ಲೀಸ್ಟ್ ನೈಟ್ ಆದರೂ ನಾನು ನಿಮಗೆ ಎಡಿಟ್ ಮಾಡಿ ವೀಡಿಯೋಸ್ ಹಾಕ್ತೀನಿ. ಸೊ ಆದಷ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹೀಗೆ ನನ್ನ ವ್ಲಾಗ್ ನೋಡ್ತಾ ಇರಿ. ಥ್ಯಾಂಕ್ ಯು.